ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಲಾಸ್ಟ್ ಕ್ಲಾಸಲ್ಲಿ ನೋಡಿದ ಹಾಗೆ ಇವತ್ತು ಏನು ಮಾಡತ್ತೀನಿ, ಮತ್ತು ಆರ್ ಪಿ ಎಫ್ಗೆ ಸಂಬಂಧಿಸಿದಂತೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳನ್ನು ತಂದೀನಿ. ಯಾವ ರೀತಿ ವಿದಿನ್ 10 ಸೆಕೆಂಡ್ ಒಳಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೀವು ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಏನೇ ಕ್ವಶನ್ಸ್ ಬೇರೆ ಥರ ಇದ್ರೂ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಬರಲಿಲ್ಲ ಅಂದರೆ ಗ್ರೂಪ್ ಐತಲ್ಲ, ಅದರಲ್ಲಿ ಸೆಂಡ್ ಮಾಡಿ, ಇಲ್ಲ ನನಗೆ ವಾಟ್ಸಪ್ ಮಾಡಿರಿ. ನಾನು ಭಾಳ ಜನ ಮಾಡ್ತಾಯಿದ್ದಾರೆ, ನಾನು ರಿಪ್ಲೈ ಮಾಡ್ತಿದ್ದೀನಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಆರ್ ಪಿ ಎಫ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಏನಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಓಕೆ, ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಮೊದಲ ಪ್ರಶ್ನೆ ನೋಡಿರಿ ಏನದ. ಅಂಗಡಿಯ ಇಂಗ್ಲೀಷ್ ಒಳಗೂ ಬೇಕಂತಂದಿದ್ರಿ, ಸೊ ಎರಡೂ ಇಂಗ್ಲೀಷ್ ಒಳಗೆ ಮತ್ತು ಕನ್ನಡ ಒಳಗೆ ಕ್ವಶನ್ ತಂದಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊರಿ. ಅಂಗಡಿಯವನು ಅದರ ಬೆಲೆಗಿಂತ 24ರಷ್ಟು ಏನು ಮಾಡ್ಯಾನ, ವಸ್ತುವನ್ನು ಗುರುತಿಸ್ತಾನೆ. ಅಂದ್ರೆ ಒಂದು ಕಾಸ್ಟ್ ಪ್ರೈಸ್, ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಕಾಸ್ಟ್ ಪ್ರೈಸು 100 ರೂಪಾಯಿ ಇತ್ತಂದ್ರೆ ಅವೇನು ಮಾಡ್ತಾನೆ, ಅದನ್ನು 124 ರೂಪಾಯಿ ಅಂತ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಗುರುತಿಸಲಾದ ಬೆಲೆಯಲ್ಲಿ 15% ರಿಯಾಯಿತಿ ಮಾಡ್ತಾನೆ. ಇದಕ್ಕೆ 15% ರಿಯಾಯಿತಿ ಡಿಸ್ಕೌಂಟ್ ಮಾಡಿದ ಮೇಲೆ ಮಾರ್ತಾನೆ. ಅದಕ್ಕೆ 15% ಅವ್ರು ಎಷ್ಟಾಗುತ್ತೆ, 105.4. ಇದೇನು ಹೇಳ್ರಿ, ಸೆಲ್ಲಿಂಗ್ ಪ್ರೈಸ್ ಇದು. ಹೌದಾ? ಈಗ ಸೆಲ್ಲಿಂಗ್ ಪ್ರೈಸ್ ಆದ್ರೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟಾಯ್ತು ನೋಡ್ರಿ, 5.4 ಆಯ್ತಲ್ಲ. 5.4 ಅಂದ್ರೆ ಆ 27 ರೂಪಾಯಿ ಮೂಲಕ ಲಾಭ ಗಳಿಸ್ತಾನೆ. ಅಂದ್ರೆ 5.4 ಅಂದ್ರೆ 27. ಹೌದಾ? ಈಗ 1 ಅಂದರೆ ಎಷ್ಟು, 5 ಆಗುತ್ತೆ. ಈಗ 100 ಅಂದ್ರೆ 500 ಆಯ್ತು. ಈ 500ಕ್ಕೆ ಈ 27 ಲಾಭ ಆಗೈತೆ ಅಂದ್ರೆ ಎಷ್ಟಾಯಿತು, 527 ರೂಪಾಯಿ ನೋಡಿರಿ. ಲೇಖನ ಮಾರಾಟ ಬೆಲೆ ಎಷ್ಟು ಹೇಳ್ರಿ, 527. ಆಪ್ಷನ್ ನಂಬರ್ ಬಿ ನೋಡಿರಿ. ಈ ರೀತಿ ಮಾಡ್ತಾ ಹೋಗಬೇಕು. ಎಷ್ಟು ನಿಮಗೆ ಸಿಂಪ್ಲಿಫಿಕೇಷನ್ ಮಾಡೋಕ್ಕಾಗುತ್ತೋ ಅಷ್ಟು ನೀವು ರೆಡ್ಯೂಸ್ ಮಾಡ್ಬೇಕು ಸ್ಟೆಪ್ಗಳನ್ನು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸೆಕೆಂಡ್ ಒನ್. ದ ವ್ಯಾಲ್ಯೂ ಆಫ್ ಒಂದು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಸಿಂಪ್ಲಿಫಿಕೇಷನ್ ಅದ, ಏನದ ಸಿಂಪ್ಲಿಫಿಕೇಷನ್, ಇದನ್ನು ಸಾಲ್ವ್ ಮಾಡಿರಿ. ಸಿಂಪ್ಲಿಫಿಕೇಷನ್ ಅಂತೂ ನೀವು ಮಾಡ್ತೀರಿ. ಯಾವುದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತಲ್ಲ, ಅಂದರೆ ಸ್ವಲ್ಪ ವೇರಿಯೇಷನ್. ಸಿಂಪ್ಲಿಫಿಕೇಷನ್ ಅಂತೂ ಎಲ್ಲರೂ ಮಾಡ್ತೀರಿ. ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಮಾಡಿರಿ. ಆನ್ಸರ್ ಎಷ್ಟು ಬರ್ಬೋದು, 14 ಬರುತ್ತೆ ನೋಡಿರಿ. ಇದನ್ನು ನೀವೇ ಸಾಲ್ವ್ ಮಾಡಿ ಕಮೆಂಟ್ ಮಾಡಿರಿ. ಓಕೆ, ಎಸ್. ನೆಕ್ಸ್ಟ್ ಥರ್ಡ್ ಒನ್. ಎಕ್ಸ್ ವಾಯ್ಗಿಂತ 60ರಷ್ಟು ಹೆಚ್ಚು ಪರಿಣಾಮಕಾರಿಯಾಗಿದೆ. ಎಕ್ಸ್ ಮತ್ತು ವಾಯ್. ಎಕ್ಸ್ ವಾಯ್ 100 ಇತ್ತಂದ್ರೆ ಎಕ್ಸು 60 ಹೆಚ್ಚೈತು ಅಂತ ಸಿಂಪ್ಲಿಫೈ ಮಾಡಿರಿ. 0 ಹೋಯಿತು. 2 8 5 8:5 ಬಂತು. ಮುಂದೆ ನೋಡಿರಿ, ವಾಯ್ ಮಾತ್ರ 80 ದಿನಗಳಲ್ಲಿ ಕೆಲಸ ಮಾಡುತ್ತಾನೆ. ವಾಯ್ 80 ದಿನದ ಕೆಲಸ ಮಾಡ್ತಾನೆ. ವಾಯ್ ಎಷ್ಟದ, 80 ದಿನದ ಕೆಲಸ ಮಾಡ್ತಾನೆ. ಒಟ್ಟಿಗೆ ಕೆಲಸ ಮಾಡುವುದರಿಂದ ಎಕ್ಸ್ ಮತ್ತು ವಾಯ್ ಒಂದೇ ಕೆಲಸದ 52ರಷ್ಟನ್ನು ಪೂರ್ಣಗೊಳಿಸ್ತಾರೆ. ಇಬ್ಬರು ಸೇರಿ ಮಾಡಿದಾಗ ಏನಾಗುತ್ತೆ, 52% ಕೆಲಸ ಮುಗಿತೈತಂತ. ಹಂಗಾದ್ರೆ ಏನು ಕಂಡಿದ್ದಾನೆ, ಒಟ್ಟು ಕೆಲಸ ನೋಡ್ರಿ ಸೇಮ್ ಇನ್ 52 ವರ್ಕ್ ಕಂಪ್ಲೀಟ್ ಆಕತ್ತಲ್ಲ, ಅದು ಎಷ್ಟು ದಿನದಕ್ಕೆ ಕಂಪ್ಲೀಟ್ ಆಕತಿ ಅಂತ ಕೇಳ್ಯಾನ ಅಷ್ಟೆ. ಎಷ್ಟು ದಿನದೊಳಗೆ ಆಕತಿ, ಟೋಟಲ್ ವರ್ಕ್ ಎಷ್ಟು ದಿನದಾಗ ಆಕತಿ ಅಂತ ನೋಡ್ರಿ. ನೆಕ್ಸ್ಟ್ ಪೇಜ್ ಒಳಗೆ ಟೋಟಲ್ ವರ್ಕ್ ಎಷ್ಟು ದಿನದಾಗ ಆಗುತ್ತೆ ಅಂತಂದ್ರೆ, ಅವ 5 ದಿವ್ಸದಂಗೆ 80 ಕೆಲಸ ಮಾಡಿದರೆ 52% ಅಂದಾನ ಟೋಟಲು. ಹೌದಾ? ಆಮೇಲೆ 5 8 ಎಷ್ಟು ಟೋಟಲು, ಇಬ್ಬರು ಸೇರ್ ಮಾಡತ್ತಾರೆ. ಈಗ 13 ಆಯ್ತಲ್ಲ. ಎಸ್, 13 ಅಂತಂದ್ರೆ ಡಿವೈಡೆಡ್ ಬೈ 13 ಇಂಟು 52% ಅಂದರೆ ಡಿವೈಡೆಡ್ ಬೈ 100 ಅಂತ ಬರುತ್ತೆ. ಓಕೆ, ಇದು ಒಂದು 0, ಇದೊಂದು 0. 13 1 13 4 52. ಆಮೇಲೆ 2 5 2 2 ಈ 5 ಗೆಟ್ ಕ್ಯಾನ್ಸಲ್ ಆಗುತ್ತೆ. 8 × 2 ಅಂತಂದ್ರೆ 16 ದಿನಗಳು.
52% ವರ್ಕ್ ಏನದಲ್ಲ ಅದು ಎಷ್ಟು ದಿನದೊಳಗೆ ಮುಗಿತೈತಿ? 16 ದಿನದೊಳಗೆ ಮುಗಿತೈತಿ. ಆಪ್ಷನ್ ನಂಬರ್ ಎ ನೋಡಿರಿ. ಆಪ್ಷನ್ ನಂಬರ್ ಎ ನೋಡಿರಿ. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕಂಪಲ್ಸರಿ ಒಂದು ಎಫಿಷಿಯನ್ಸಿ ಈ ಥರ ಕೇಳ್ತಾರೆ, ಇಲ್ಲಾಂದ್ರೆ ದಿನಗಳು ಗಂಟೆ ಈ ಥರ ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಮುಂದೆ ಒಂದಿನ ಕ್ಲಾಸ್ದಾಗ ಹೆಂಗೆ ಮಾಡ್ತೀನಿ ಅಂತಂದರೆ, ಈಗ ಒಂದು ಕ್ಲಾಸ್ ಮಾಡ್ತೀನಿ. SSC JD ಪ್ರಿಪ್ರೇಷನ್ ಮಾಡೋರು ನಾವು RPF ಮಾಡತ್ತೀವಿ ಸರ್, ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ದು ಟಾಪಿಕ್ಗಳನ್ನು ಹೇಳ್ರಿ ಅಂತ ಹೇಳಿದರು. ಕೆಲವು ಜನ ಹೇಳಿದರು, ಫೋನ್ ಮಾಡಿದರು, ಮೆಸೇಜ್ ಮಾಡಿದರು. ಅದಕ್ಕೆ ನಾನು ಏನು ಮಾಡಿದ್ನಿ, ಒಂದು ಸ್ವಲ್ಪ ಹುಡುಕಿ ಏನು ಮಾಡ್ತೀನಿ, ಯಾವ್ಯಾವ SSC ಮಾಡಿದ್ದು ಬಿಟ್ಟು ಹೊಸ ಟಾಪಿಕ್ಸ್ ಅದಾವಲ್ಲ ಅವ್ನು ಸಪ್ರೇಟಾಗಿ ಒಂದು ಕ್ಲಾಸನ್ನು ಮಾಡ್ತೀನಿ. ಓಕೆ, ಎಸ್. ನಿಮಗೆ ಯಾವ ರೀತಿ ಬೇಕಾಗುತ್ತಲ್ಲ ಕಮೆಂಟ್ ಮುಖಾಂತರ ಹೇಳುತ್ತೆ. ನೆಕ್ಸ್ಟ್ ಪ್ರಿವಿಯಸ್ ಒಳಗೆ ಏನಂತಾರೆ, ಒಂದು ಹಿಂದಿನಲ್ಲಿ ಇಂಗ್ಲೀಷ್ ಒಳಗೂ ಹಾಕಿ ಕ್ವಶನ್, ಅದಕ್ಕೆ ಇಂಗ್ಲೀಷ್ ಒಳಗೆ ಹಾಕಿ. ಓಕೆ, ಎಸ್. 4th ಒನ್ ನೋಡಿರಿ. ಎಷ್ಟು ವರ್ಷಗಳಲ್ಲಿ 810 ರೂಪಾಯಿಯನ್ನು 900 ಮೊತ್ತದ ಮೇಲೆ ವಾರ್ಷಿಕ ಶೇಕಡ 5% ಸರಳ ಬಡ್ಡಿ ತೆಗೆದುಕೊಳ್ಳಬಹುದು ಅಂತಂದಾನೆ. 810 ರೂಪಾಯಿ ಬಡ್ಡಿಯನ್ನು ನಾವು ಟೋಟಲ್ 810 ರೂಪಾಯಿ 900 ರೂಪಾಯಿ ಅಸಲು 5% 5/100 ಇಂಟು ಟೈಮ್ ಕೇಳೋಣ. ಟೈಮ್ ಹಾಗೆ ಇಟ್ಕೊಂಡು ಉಳ್ಕಿದ್ದು ಇವೆಲ್ಲ ಸಿಂಪ್ಲಿಫೈ ಮಾಡಿರಿ, ಇವೆಲ್ಲ ಹೋಯಿತು. ನೆಕ್ಸ್ಟು ಈ ಟೀಯನ್ನು ಒಂದು ಕಡೆ ಇಟ್ಕೊಂಡು ಇವುಗಳನ್ನ ಶಿಫ್ಟ್ ಮಾಡ್ಕೊಂಬಿಡ್ರಿ. 810 ಡಿವೈಡೆಡ್ ಬೈ 9 ಇಂಟು 5, 9 9 81 0. ಹೌದಾ? ನೆಕ್ಸ್ಟು 5 1 5 4 ಉಳಿತು, 5 8 40. 18 ಇಯರ್ಸ್ ತನಕ ನಾನು 900 810 ಇದು ಮಾಡ್ಬೋದು. ಹೌ ಮೆನಿ ಇಯರ್ಸ್ ವಿಲ್ ಇಟ್ ಟೇಕ್ 8 10 ಆ್ಯಸ್ ಅ ಇಂಟ್ರೆಸ್ಟ್ ಆನ್ ಅ ಸಮ್ ಅಂದರೆ ಟೋಟಲ್ ಮೊತ್ತ ಇಷ್ಟು ಅಂದಾನ. ಟೋಟಲ್ ನಮಗೆ ಏನು ಕೇಳೋಣ, ಇಂಟ್ರೆಸ್ಟ್ 5% ಅಂದಾನ. ಎಷ್ಟು ವರ್ಷಕ್ಕೆ ಅಂತಂದಾಗ 18 ವರ್ಷಕ್ಕೆ ನಾವು ಇಷ್ಟು ಪಡಿಬೋದು ಅಮೌಂಟ. ಓಕೆ, ಕೆಲವೊಬ್ಬರು ಇಂಗ್ಲೀಷ್ನಾಗ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಕೆಲವೊಬ್ರು ಕನ್ನಡ ಮಾಡ್ತೀರಿ. ಆದರೆ ಆ ಕ್ವಶನ್ಸ್ ಅಂದ್ರೆ ಮೀನ್ಸ್ ನಿಮ್ಮ ಎಕ್ಸಾಮಲ್ಲಿ ಇರೋದು ಕನ್ನಡದಾಗ ಬಂದದ, ಅದಕ್ಕೋಸ್ಕರ 2. ಓಕೆ, ಎಷ್ಟು? 18 ಇಯರ್ಸ್. ನೆಕ್ಸ್ಟ್ 5th ಒನ್ ನೋಡಿರಿ. 5th ಕ್ವಶನ್ ನೋಡಿರಿ. 2 ಘನಗಳ ಪರಿಮಾಣ ಗಾತ್ರ ವ್ಯಾಲ್ಯೂಮ್ಸ್ ಇಲ್ಲಿ ಕೊಟ್ಟ ನೋಡಿ. ವ್ಯಾಲ್ಯೂಮ್ಸ್ ಗಾತ್ರ 8 and 8:27 8:27. ಇದನ್ನು ಹಿಂಗೆ ಬರಿಬೋದು, ಡಿವೈಡೆಡ್ ಬೈ 27. ದೊಡ್ಡ ಗಣದ ಪರಿಮಾಣವು ದೊಡ್ಡ ಗಣ ಅಂದರೆ 27, ಚಿಕ್ಕ ಗಣದಕ್ಕಿಂತ 513 ಸೆಂಟಿಮೀಟರ್ ಕ್ಯೂಬ್ ಹೆಚ್ಚಾಗಿದೆ. ಹಾಗಾದರೆ ಚಿಕ್ಕ ಗಣದ ಪ್ರತಿ ಬದಿಯ ಉದ್ದವನ್ನು ಕಂಡುಹಿಡಿಯಿರಿ. ಈಗ ಇದಕ್ಕಿಂತ ಇದು ಎಷ್ಟು ಹೆಚ್ಚದ ನೋಡಿರಿ, 19 ಅದ. ಎಸ್, 19 ಅಂದ್ರನ 513 ಹೆಚ್ಚದ. ನಾವು 1 ಅಂದರೆ ಎಷ್ಟಾಗುತ್ತೆ? 1 ಅಂದರೆ 27. ಹೌದಾ? ಹಾಂ, 27 ಅಂದಾಗ ಈಗ ನೋಡಿರಿ ರೇಷಿಯೋ ಇಲ್ಲಿ 8 ಮತ್ತು 27 ಅದಾವಿಲ್ಲ. ಹಾಂ, ಚಿಕ್ಕ ಗಣ ಅಂತಂದಾಗ ನಮಗೆ x = 27 ಸಿಕ್ತು. ಈಗ ಅತಿ ಚಿಕ್ಕ ಗಣದ ಪ್ರತಿ ಬದಿಯು ಅಂತಂದ್ರೆ ಎ ಕ್ಯೂಬ್ = 27 ಇಂಟು ಚಿಕ್ಕ ಗಣ ಯಾವುದು? 8. ಈ ಕಡೆ ಕ್ಯೂಬ್ ಅದಲ್ಲ, ಈ ಕಡೆ ಕ್ಯೂಬ್ನ ತೆಗೆದ್ನಿ ಅಂದರೆ ಇವೆರಡು ಹೊರಗೆ ತಗೋತೀನಿ. 27 ಯಾವ ಸಂಖ್ಯೆ ಕ್ಯೂಬ್? 3, 8 2 2 3 ಎಷ್ಟು? 6 ಅಂತಂದ್ರೆ ಆ ಪ್ರತಿ ಬದಿಯ ಚಿಕ್ಕ ಗಣದ ಒಂದು ಬಾಹುವಿನ ಉದ್ದವೆಷ್ಟು? 6 ಸೆಂಟಿಮೀಟರ್. 6 ಸೆಂಟಿಮೀಟರ್. ಎಷ್ಟು ರೆಡ್ಯೂಸ್ ಆಗೋಕ್ಕಾಗುತ್ತೋ ಅಷ್ಟು ರೆಡ್ಯೂಸ್ ಮಾಡಿ ಸ್ಟೆಪ್ಗಳನ್ನು ಹೇಳ್ತಿದ್ದೀನಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಮೆನ್ಸುಲೇಷನ್ ಮೇಲೆ 1ರಿಂದ 2 ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅನ್ನೋದನ್ನು ಗೊತ್ತಾಗಬೇಕು. ಓಕೆ, ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ RPF ಮೊನ್ನೆ ನಡೆದಂತಹ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಎಸ್. 6th ಕ್ವಶನ್ ನೋಡಿರಿ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಅನುಪಾತದ ಮೇಲೆ ಅದ P:Q. P:Q ಆಮೇಲೆ Q:R ಅದ. 2 ಅನುಪಾತಗಳನ್ನ ಕೊಟ್ಟಾನ. ಏನೇನು ಕೊಟ್ಟಾನ? 2 3, ಈ ಕಡೆ 3 4. ಓಕೆ, ಎಸ್. ಈ ಕಡೆ ಏನಾಗುತ್ತೆ? ಇದು P:Q:R. 2 3 6, 3 3 9,
ಆಮೇಲೆ 4 ಮೂರಲೆ 12. ಇವು ಇನ್ನೂ ಸಿಂಪ್ಲಿಫಿಕೇಷನ್ ಆಗುತ್ತಾವಲ್ಲ, 3 2 3 3 3 4 2:3:4 ಬಂತು. P/Q/R = 2 3 4 ಬಂತು. ನೀವು ಅಲ್ಲೇ ಡೈರೆಕ್ಟ್ ಮಾಡ್ಬೋದು, ಯಾಕೆಂದರೆ ನಂಬರ್ 2 ಕ್ಯೂದಲ್ಲಿ ಸೇಮ್ ಅದ, ಹೌದಿಲ್ಲ? ಹಾಂ, ಕ್ಯೂದಲ್ಲಿ ಸೇಮ್ ಅದ. 4 ಅವ್ನು ಕೇಳಿದ್ದೇನು ಕ್ವಶನು ಇಲ್ಲದ ನೋಡ್ರಿ. P+Q ಅನುಪಾತ Q+R. P+Q ನೋಡ್ರಿ, P+Q ಅಂತಂದರೆ 2 + 3 ಎಷ್ಟು? 5. Q+R ಎಷ್ಟದ? 3 4 7. 5:7. ನಮ್ಮದು ಆನ್ಸರ್ ಏನು? 5:7. ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಎ. ಈ ರೀತಿ ಅನುಪಾತದ ಮೇಲೆ ಕ್ವಶನ್ ಅಂತೂ ಬಂದೇ ಬರ್ತಾವೆ. ಅಗ್ನಿವೀರ್ ಹಿಡ್ಕೊಂಡು ಎಲ್ಲ ಕಡೆಯೂ ಈ ಥರ ಕ್ವಶನ್ಸು ಅರೈಸ್ ಆಗ್ಯಾವ. ಓಕೆ, ಎಸ್. 7th one. 7th one ನೋಡ್ರಿ, ಪೈ ಡಯಾಗ್ರಾಮ್ಸ್ ಮೇಲೆ ಅದ. ಕೆಳಗಿನ ಪೈ ಚಾರ್ಟ್ ಅಭ್ಯರ್ಥಿಯು ತನ್ನ ವಿವಿಧ ಬಯಸಿದ ಸಮಯದ ವಿಭಜನೆಯನ್ನು ತೋರಿಸುತ್ತದೆ. ವಿವಿಧ ಕಾರ್ಯಗಳಲ್ಲಿ ಬಳಸಿದಂತಹ ಸಮಯವನ್ನು ಒಬ್ಬ ಹುಡುಗ ಏನು ಮಾಡೋಣ, ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಸಮಯವನ್ನು ಯೂಸ್ ಮಾಡ್ಕೊಂಡು ಅದಕ್ಕೆ ಕೊಟ್ಟಾರ. ಈಗ ಅವ್ರು ಕೇಳಿದ್ದೇನು, ಶಾಲೆಯಲ್ಲಿ ಕಳೆದ ಸಮಯವು ಸರಿಸುಮಾರು ಎಷ್ಟು ಶೇಕಡ ಇರುತ್ತದೆ? ಶೇಕಡಾದಲ್ಲಿ ಕೇಳ್ಯಾರ. ಇದೊಂದು ಚಿತ್ರ ಹಿಂಗೆ ಸರ್ಕಲ್ ಒಳಗೆ ಪೈ ಡಯಾಗ್ರಾಮ್ ಇತ್ತಂದ್ರೆ ಟೋಟಲ್ ಸರ್ಕಲ್ದ ಒಳಕೋನಗಳ ಮೊತ್ತ ಎಷ್ಟು? 360. ಇದು ಗೊತ್ತಿರಬೇಕು. 360. ಆಮೇಲೆ ಅವ್ನು ಕೇಳಿದ್ದು ಶಾಲೆಯಲ್ಲಿ, ಸ್ಕೂಲಲ್ಲಿ ಎಷ್ಟದ? 105. ಪರ್ಸಂಟೇಜ್ ಅಂದಾಗ 100. ಇದನ್ನು ಸಾಲ್ವ್ ಮಾಡ್ರೆ ಮುಗಿದೋಯ್ತು, ಆನ್ಸರ್ ಬಂದೇ ಬರುತ್ತೆ. ಈ 0 ಆಮೇಲೆ 2 5 2 1 2 8. ಸಿಂಪ್ಲಿಫೈ ಮಾಡಿರಿ. 18 ಅಂದ್ರೆ 20. ಅಪ್ರಾಕ್ಸಿಮೇಟ್ ಎಷ್ಟು ಶೇಕಡ ಅಂದ್ರೆ ನಿಯರ್ 29 ಬರ್ಬೋದು ನೋಡಿರಿ. ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ 29 ಬರ್ಬೋದು. ಓಕೆ, 29 ಪಾಯಿಂಟ್ ಬರುತ್ತಾ ಬೇಡ, ಯಾಕಂದ್ರೆ ಅವರು ಇಲ್ಲೇನು ಹೇಳ್ಯಾರ ನೋಡಿರಿ, ಅಪ್ರಾಕ್ಸಿಮೇಟ್ ಅಂತಂದರೆ ನಿಯರೆಸ್ಟ್ ವ್ಯಾಲ್ಯೂ ಅಂತಂದಾಗ 29 ಪಾಯಿಂಟ್ ಬರುತ್ತೆ. ಬೇಡ ಮಗ, ನಿಯರೆಸ್ಟ್ ಯಾವುದು? 29. ಓಕೆ, ಆಪ್ಷನ್ ನಂಬರ್ ಬಿ ನೋಡಿರಿ. ಓಕೆ, ಈ ರೀತಿ ಕ್ವಶನ್ 100% ಅರೈಸ್ ಆಗೇ ಆಗ್ತಾವೆ. ನೆಕ್ಸ್ಟ್ 8th one. ಫೈನ್ ದ ಟೂ ಮೀನ್ ರೇಷಿಯೋ ಕೇಳ ನೋಡಿರಿ. ಟೂ ಮೀನ್ ರೇಷಿಯೋ ಪ್ರಪೋರ್ಷನಲ್ ಬಿಟ್ವೀನ್ 2 and 54. 2 and 54 ಅಂದರೆ 2 ಮತ್ತು 54 ನಡುವೆ 2 ಸರಾಸರಿಗಳು ಎಷ್ಟು ಅಂತ ಕೇಳ. ಸಿಂಪಲ್, ಏನು 2 ಮತ್ತು 54 ಅಂತ ಕೇಳಲ್ಲ. ಎಸ್ ಅಂದ್ರೆ 2/x, ಇನ್ನೊಂದು ಗೊತ್ತಿಲ್ಲ ನನಗೆ. ಆಮೇಲೆ y/54. ಈಗ ಇದನ್ನು ಈ ಕಡೆ ಕಳಿಸ್ಕೊಂಡ್ಬಿಟ್ರೆ ಇಂಟು ಆಗತ್ತೆ, x × y. ಈ ಕಡೆ ಇದು 54 × 2 ಅಂತಂದ್ರೆ 108. ಈ 108 ಇಲ್ಲಿ ಕೊಟ್ಟಂಥದ್ದನ್ನು ಯಾವ 2 ಸಂಖ್ಯೆಗಳನ್ನು ಇಂಟು ಮಾಡಿದರೆ 108 ಬರುತ್ತೆ ನೋಡಬೇಕು. ಈಗ 6 × 18 ಮಾಡಿರಿ. 6 6 8 48. ಲಾಸ್ಟ್ 8 ಬರ್ತಲ್ಲ, ಅಂದರೆ ಆಪ್ಷನ್ ನಂಬರ್ ಸಿ ನೋಡಿ. 6 ಮತ್ತು 18. 6 and 18 ಇವು 2 ಸರಾಸರಿಗಳೆಷ್ಟು? 6 ಮತ್ತು 18. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. ಓಕೆ, ಎಸ್. 9th one. 9th ಕ್ವಶನ್ ನೋಡಿರಿ. ಒಂದು ಚುನಾವಣೆ ಮೇಲೆ ಅಂತೂ ಇದೇ ಇತ್ತು. ಒಂದು ಚುನಾವಣೆಯಲ್ಲಿ ರಾಮ್ಸಿಂಗ್ ಮತ್ತು ಸೋಹನ್ ಲಾಲ್ ಇಬ್ಬರು ಅಭ್ಯರ್ಥಿಗಳು. ಒಟ್ಟು ಕ್ಷೇತ್ರದ ಮತದಾರರು 80,000. ಒಟ್ಟು 80,000. ಒಟ್ಟು ಮತಗಳಲ್ಲಿ 80,000 ಮತವಾಗಿವೆ. ಅಂದರೆ 80% ಮತ ಆಗ್ಯಾವ. ಅಂದರೆ ಟೋಟಲ್ ಎಷ್ಟು ಅದಾರ? 80,000. ಇದ್ರಾಗ 80% ಅಂದರೆ ಎಷ್ಟಾಗುತ್ತೆ? ಇದೊಂದು 0 ಹೋಯಿತು. ಟೋಟಲ್ ಎಷ್ಟಾಯಿತು? 64,000 ಆಯಿತು. ಇದ್ರೊಳಗೆ 60% ಮತಗಳ ಚುನಾವಣೆಗೊಂಡಿವೆ. ರಾಮ್ಸಿಂಗ್ ಅದಾನಲ್ಲ 60% ಪಡೆದಾನ. ಹಾಗಾದ್ರೆ ಸೋನ್ಲಾಲ್ ಅವರಿಗೆ ಎಷ್ಟು ಮತಗಳಿವೆ? ಇದ್ರಾಗ 60% ಎಷ್ಟಾಯಿತು ನನಗೆ ಬೇಡ. ಆದ್ರೆ 64,000ದಾಗ 40% ಎಷ್ಟು ಆಕತ್ತೆ ನೋಡ್ರಿ.
ಅದ ಫೈನಲ್ ಆನ್ಸರು. ಎಷ್ಟು ಬರ್ತೈತಿ? 256,000 ಅಂದರೆ 2,56,000 25,600. ಒಂದು ಸೊನ್ನೆ ಎಕ್ಸ್ಟ್ರಾ ಆಯ್ತಲ್ಲ. 64,000ದಾಗ 40% ಎಷ್ಟು ಅಂತಂದ್ರೆ 25,600. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಶಾರ್ಟ್ಸ್ ನೋಡಿರಿ, ಎಷ್ಟು ಸೆಕೆಂಡ್ ಒಳಗೆ ನಿಮಗೆ ಕಂಪ್ಲೀಟ್ ಆಗುತ್ತೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ 35 ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಹೋಗ್ರಿ. ಹಾಂ, 10th ಒಂದು ನೋಡಿರಿ. ಒಂದು ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಂತೆ ಹುಡುಗರು ಮತ್ತು ಹುಡುಗಿಯರು ಮಾತ್ರ ಇರುತ್ತಾರೆ. ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತ 5:8. ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅಷ್ಟ ಕೊಟ್ಟಣ. ಏನು 5:8 ಅಂತಂದು ನಾನು ಎರಡು ಸೇರಿಸ್ರಿ 13 ಆಯ್ತಲ್ಲ. ಈ 13ರಲ್ಲಿ ಈ 4ರಾಗ ಯಾವ ಡಿವೈಡ್ ಆಗುತ್ತೆ ಅದ ಆನ್ಸರ್ ನೋಡಿರಿ. 13 ಸ್ಕ್ವೇರ ಕೊಟ್ಟ ನೋಡ್ರಿ, 169 ಆಯ್ತಲ್ಲ. ಅಂದರೆ 1690 ಮುಗಿತ ಆನ್ಸರ್. ಇಷ್ಟೇ, ಅವೇನೂ ಕೊಟ್ಟಿಲ್ಲ, ರೇಷೋ ಕೊಟ್ಟಣ. ಒಟ್ಟು ವಿದ್ಯಾರ್ಥಿಗಳು ಅಂತಂದಾಗ ಎರಡು ರೇಷೋಗಳಿಂದ ಯಾವ ಸಂಖ್ಯೆಯು ನಮ್ಮದು ಡಿವೈಡ್ ಆಗುತ್ತಲ್ಲ ಅದೇ ಫೈನಲ್ ಆನ್ಸರ್. ಓಕೆ, ಸಿಂಗಲ್ ಸ್ಟೆಪ್ಪು ಗೊತ್ತಾಯ್ತಾ? ಎಸ್. ನೆಕ್ಸ್ಟ್, ಹಾಂ, ಇದು ಪರ್ಸೆಂಟೇಜ್ ಮೇಲೆ ಸಿಂಪ್ಲಿಫಿಕೇಶನ್. ಅದು ಒಂದು ಸಂಖ್ಯೆಯ ಎಕ್ಸ್ ಗೊತ್ತಿಲ್ಲ ಯಾವುದೋ ಅಂತದ ಬರೋದು ತೋರಿಸ್ತೀನಿ, ನೀವು ಸಿಂಪ್ಲಿಫೈ ಮಾಡಬೇಕಷ್ಟೆ. ಒಂದು ಸಂಖ್ಯೆಯ ಎಕ್ಸ್ ಗೊತ್ತಿಲ್ಲ. ಆಮೇಲೆ ಸಂಖ್ಯೆ 80ರಷ್ಟರಲ್ಲಿ ಅಂದರೆ 80%, ಆಮೇಲೆ 75%, ಆಮೇಲೆ 66.67%. ಇಷ್ಟಾದ ಮೇಲೆ ಇದರಲ್ಲಿ 25% ಅಂತ ಕೊಟ್ಟ. ಮತ್ತು 25% ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ? 6385. ಹೌದಾ? ಈ ನಂಬರ್ ಇದೆ 6385. ಈ ಎಕ್ಸ್ ವ್ಯಾಲ್ಯೂ ಬಂದ ನಂತರ ಅದರದ್ದು 40% ಮಾಡಬೇಕು. ಇಲ್ಲಿ ಕೊಟ್ಟ ನೋಡ್ರಿ, ಆ ಸಂಖ್ಯೆಯ 40ರಷ್ಟು ಎಷ್ಟು ಅಂತ ಕೇಳೋಣ. ಈಗ ನೋಡಿ 80% ಅವ್ರೇನು ಸಿಂಪ್ಲಿಫೈ ಮಾಡ್ಕೋರಿ ಎಷ್ಟಾಗುತ್ತೆ? 3/4, 2/5 ಈ ಥರ ನೀವು 25% 1/4 ಬರೀತಿರಲ್ಲ. ಈ ಥರ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡು ಫೈನಲ್ ಆನ್ಸರು 6384. ಆ ಕಡೆ 4 ಉಳಿತಾರೆ, 4. ಇದನ್ನು ಸಿಂಪ್ಲಿಫಿಕೇಷನ್ ನೀವು ಮಾಡಬೇಕು, ನಾ ಡೈರೆಕ್ಟ್ ಹೇಳ್ತೀನಿ ಅಷ್ಟೆ. ಆನ್ಸರು 25,380 ಬರುತ್ತೆ ನೋಡಿರಿ. ಆನ್ಸರು 25,380. ಆಪ್ಷನ್ ನಂಬರ್ ಸಿ ಬರುತ್ತೆ. ನೀವು ಸಾಲ್ವ್ ಮಾಡಿರಿ, ಅಷ್ಟೇ ಬರುತ್ತೆ. ಓಕೆ, ಈ ಥರ ನೀವು ಸಿಂಪಲ್ ಇದನ್ನು ನೀವು ಮಾಡ್ಬೇಕಷ್ಟೆ. ಅದಕ್ಕೆ ನೆಕ್ಸ್ಟು, ಹಾಂ, ಇಲ್ಲಿ ಆಲ್ರೆಡಿ ನಾನು ಡ್ರಾ ಮಾಡಿಬಿಟ್ಟೇನೆ. ನೆಗೆಟಿವ್ ಮೈನಸ್ ಮಾಡ್ಕೊಂಡು ಇರಲಿ. ನಿರ್ದೇಶನಗಳು ಕೆಳಗಿನ ಗ್ರಾಫ್ಗಳಲ್ಲಿ ಅಧ್ಯಯನ ಮಾಡಿ ಇದರ ಆಧಾರದ ಮೇಲೆ ಪ್ರಶ್ನೆಗಳು ಉತ್ತರಿಸಿ. 2001ರಿಂದ 2006ರವರೆಗೆ ಎಕ್ಸ್ ಮತ್ತು ವೈ ಕಂಪನಿಗಳು ಉತ್ಪಾದಿಸುವ ವಾಹನಗಳ ಸಂಖ್ಯೆಗಳು ಇವೆ, ಸಾವಿರ ಒಳಗದವು. ಅದೇ ರೀತಿ ನಿರ್ದಿಷ್ಟ ವರ್ಷದಲ್ಲಿ ಎರಡೂ ಕಂಪನಿಗಳು ಒಟ್ಟು ಉತ್ಪಾದನೆಯ ನಡುವಿನ ವ್ಯತ್ಯಾಸ ಅಂದರೆ ಇವು ಎರಡರ ನಡುವೆ ವ್ಯತ್ಯಾಸ ಅಂತ ಬರ್ತಾರೆ. ಹೌದಾ? ಇವೆಲ್ಲ ನಾ ಬರ್ದೈತೆ ಆಲ್ರೆಡಿ. 22, 15, 17 ಇವನ್ನೆಲ್ಲ ಸೇರಿಸ್ರಿ. ಎಕ್ಸಾಮ್ದಾಗ ಬರ್ದಿರಂಗಿಲ್ಲ, ನಾ ಬರ್ದೀನಿ ಅಷ್ಟೆ. 15 + 17 + 3 + 28 + 26 ಎಲ್ಲ ಸೇರಿಸ್ರಿ 111, 111 ಬರುತ್ತೆ ನೋಡಿರಿ. ಈ ಥರ ಗ್ರಾಫ್ ಸಿಸ್ಟಮಲ್ಲಂತೂ ಯಾವುದಾದ್ರು ಪೈ ಡಯಾಗ್ರಾಮು, ಗ್ರಾಫು, ಟೇಬಲು ಯಾವುದಾದ್ರೂ ಒಂದಂತೂ 100% 1 ಅಥವಾ 2 ಕ್ವಶನ್ ಇದ್ದೇ ಇರ್ತವೆ. ಓಕೆ, ಎಸ್. ನೆಕ್ಸ್ಟ್ 13th ಒನ್ ನೋಡಿರಿ. ಹಾಂ, 38,624 9ರಿಂದ ಭಾಗಿಸಿದಾಗ ಉಳಿದ ಶೇಷ ಎಷ್ಟು ಅಂತ ಕೇಳಿ. 9ರ ನಿಯಮ ಏನದ? ಇವನ್ನೆಲ್ಲ ಆ್ಯಡ್ ಮಾಡಬೇಕು. ಇವನ್ನೆಲ್ಲ ಆ್ಯಡ್ ಮಾಡಿರಿ, ಎಷ್ಟು ಬಂತು? 20, 20, 23 ಬಂತು. ಡಿವೈಡೆಡ್ ಬೈ 9. 9 2 18, ಆ ಕಡೆ 2 ಈ ಕಡೆ 3, ಶೇಷ ಎಷ್ಟು ಉಳಿತು? 5. ರೂಲ್ಸ್, ಡಿವಿಸಿಬಲ್ ರೂಲ್ಸ್ ಗೊತ್ತಿರಬೇಕು. ಎಷ್ಟು ಬಂತು? ಶೇಷ 5. ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಹಾಂ, ಇಲ್ಲಿ √430 - x = √ ಇದು ಹೋಲ್ ರೂಟ್ ಬರುತ್ತೆ. ಹಾಂ,
ಇಲ್ಲಿ ಈ ರೂಟ್ ಗೆಟ್ ಕ್ಯಾನ್ಸಲ್ ಆಯಿತು. ಉಳಿದೇನು 430 ಮೈನಸ್ ಎಕ್ಸ್ ಈಕ್ವಲ್ ಟು 86 ಮೈನಸ್ ಈ 25 ಹೊರಗೆ ತೆಗೆದ್ರೆ 5 ಆಗುತ್ತೆ. 5 ಆಗುತ್ತಾ? ಹಾಂ, 5. ಈ ಕಡೆ ಎಕ್ಸ್ ಅಷ್ಟೇ ಇಟ್ಕೋರಿ. ಈ ಕಡೆ ಎಷ್ಟು ಉಳೀತು? 81 ಆಯ್ತಲ್ಲ. 430 ಒಳಗೆ 81 ತೆಗೆದು ಬಿಡ್ರಿ. ಎಷ್ಟು ಬಂತು? 349. ಹೌದಲ್ಲ? ಎಸ್, 349. ಈ ಥರ ಕ್ವಶನ್ನು ವೆರಿ ವೆರಿ ಇಂಪಾರ್ಟೆಂಟು. ಲಾಸ್ಟ್ ಟೈಮ್ RPF ಎಕ್ಸಾಮ್ ಏನಾದರೂ ಜೂನ್ ಒಳಗೆ ಅದ್ರೊಳಗೂ ಕ್ವಶನ್ ಬಂದವ 100%. ಆ ಕ್ವಶನ್ ಪೇಪರ್ಗಳು ನಿಮ್ಮ ಮುಂದೆ ಸಾಲ್ವ್ ಮಾಡ್ತೀನಿ. ಈ ವರ್ಷ ಯಾವ ರೀತಿ ಕ್ವಶನ್ಸ್ ಬಂದವ ಅದನ್ನು ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್. ಓಕೆ, ಎಸ್. ಸಿಂಪ್ಲಿಫಿಕೇಷನ್ ಮೇಲೆ 4 ಕ್ವಶನ್ ಅಂತೂ ಇದ್ದೇ ಇರ್ತವೆ. ನೆಕ್ಸ್ಟ್ 15 ನೋಡಿರಿ. ಗಣಾಕೃತಿಯ ಪರಿಮಾಣ ಅಂದರೆ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಂತಂದ್ರೆ 3300. ಗಣಾಕೃತಿಯ ಉದ್ದ ಮತ್ತು ಅಗಲಗಳು 37 ಸೆಂಟಿಮೀಟರ್. ಮೊತ್ತ ಉದ್ದ ಮತ್ತು ಅಗಲಗಳ ಮೊತ್ತ L+B = 37. ಅದೇ ರೀತಿ ಉದ್ದ ಮತ್ತು ಅಗಲಗಳ ನಡುವಿನ ವ್ಯತ್ಯಾಸ 13 ಅಂದಾನ. ಹೌದಾ? ಈಗ ವ್ಯತ್ಯಾಸ L-B ಅಂದರೆ 13 ಬಂತು. ಹೌದಾ? ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ ಇದು ಗೆಟ್ ಕ್ಯಾನ್ಸಲ್. L = 25 ಅಂತ. ಹೌದಾ? L = 25 ಅಂತ. ಎಸ್, L = 25 ಆದಮೇಲೆ L = 25 ಆ ಎರಡರೊಳಗೆ ಎಲ್ಲರೂ ಒಂದು ಹಾಕಿದ್ರಿ. B = 12 ಬಂತು. ಈಗ ನಾವು H ಕೇಳೋಣ ಅಂತಂದ್ರೆ ಏನು ಫಾರ್ಮುಲಾ? ಟೋಟಲ್ ವ್ಯಾಲ್ಯೂಮ್ ಕೊಟ್ಟಾನ, ಉದ್ದ ಇಂಟು ಅಗಲ ಇಂಟು ಎತ್ತರ. ಈ H ಇಟ್ಕೊಂಡ್ಬಿಡ್ರಿ, ಅವನ್ನೆಲ್ಲ ಈ ಕಡೆ ಕಳಿಸ್ಕೊಂಡ್ಬಿಡ್ರಿ. ಡಿವೈಡೆಡ್ ಬೈ 25 × 12 ಸಿಂಪ್ಲಿಫೈ ಮಾಡಿದರೆ 11. ಆ H = ಎಷ್ಟು ಬಂತು? 11 ಸೆಂಟಿಮೀಟರ್. ಆಪ್ಷನ್ ನಂಬರ್ ಎ ನೋಡಿರಿ. ಆಪ್ಷನ್ ನಂಬರ್ ಎ. ಕೆಲವೊಂದು ಸಿಂಪ್ಲಿಫಿಕೇಷನ್ ನಾನು ಡೈರೆಕ್ಟ್ ಮಾಡೋದು, ನೀವು ಅದನ್ನು ಸಾಲ್ವ್ ಮಾಡಿ. ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಟ್ರಿಕ್ಸ್ಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಪೂರ್ತಿ ಸಾಲ್ವ್ ಮಾಡ್ಕೊತ ಕೂತ್ರೆ 35 ಕ್ವಶನ್ಗಳಿದಾವ. ನೀವು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಎಸ್. 11th ಬಂತು. ನೆಕ್ಸ್ಟ್ PQR ಒಟ್ಟಿಗೆ 15 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. PQR ಒಟ್ಟಿಗೆ 15 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. ಅದೇ ರೀತಿ P ಮತ್ತು R ಎಷ್ಟು ದಿನದಾಗ ಮಾಡ್ತಾರೆ? 40 ದಿನದಾಗ ಮಾಡ್ತಾರೆ. ಇದ್ರದ್ದು LCM ಎಷ್ಟು ಹೋಗುತ್ತೆ ಹೇಳ್ರಿ? 15 4 15 120. ಟೋಟಲ್ ಪಾರ್ಟ್ಸ್ ಎಷ್ಟದು? ಈ ಕಡೆ 8, ಇದು 3. ಹೌದಾ? ಟೋಟಲ್ ಈಗ ಇಲ್ಲಿ ಪಿ ಗೆಟ್ ಕ್ಯಾನ್ಸಲ್, ಕ್ಯೂ ಗೆಟ್ ಕ್ಯಾನ್ಸಲ್. ಓನ್ಲಿ ಕ್ಯೂ ಉಳಿತಲ್ಲ. ಅವ್ರು ಕೇಳಿದ್ದೇನು? ಕ್ಯೂ ಮಾತ್ರ. ಕ್ಯೂ ಅಷ್ಟೇ ಹೋಗುತ್ತೆ. ಅಂದರೆ ಇದರ -3 8 - 3 ಅಂದ್ರೆ 5 ಆಯ್ತಾ? 5 ಅಂದ್ರೆ ಈ ಕ್ಯೂ ಒಬ್ಬನೇ ಎಷ್ಟು ದಿನದಾಗ ಮಾಡ್ತಾನೆ? ಕ್ಯೂ = ಟೋಟಲ್ 120 ಕೆಲಸ ಅದಾವ. ಕ್ಯೂ ಇದ್ದ 5 ಉದಾವ ಅಂದ್ರೆ 5 2 10, 5 4 20. 24 ದಿನಗಳಲ್ಲಿ ಕ್ಯೂ ಒಬ್ಬನೇ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. 24 ದಿನಗಳು. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಏನು ಅಲ್ಲಿ ಇದ್ರ ಮೇಲೆ ಬಂದಿತ್ತು, ಏನು ಎಫಿಸಿಯನ್ಸಿ, ಸಾಮರ್ಥ್ಯದ ಮೇಲೆ. ಇಲ್ಲಿ ಈ ಥರ ಕೇಳೋಣ. ಓಕೆ, ಎಸ್. ನೆಕ್ಸ್ಟ್ 17th ಕ್ವಶನ್. P = 2 to the power of 3. Q = 3 to the power of 5. ಹಾಂ, ಇದ್ರದ್ದು ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ LSA ಅಂತ ಕೇಳ ನೋಡ್ರಿ. LSA LCM ಕಂಡಿಡಿ ಅಂದಾನ. ಇಲ್ಲಿ ಘಾತಾಂಕಗಳಲ್ಲಿ LSA ಅಂದಾಗ 2ರಲ್ಲಿಯೂ ಕಾಮನ್ ಇದ್ದುದನ್ನು ಒಂದು ಸಲ ತೊಗೋಬೇಕು. ಅದು ಹೈಯೆಸ್ಟ್ ಘಾತಗಳಿದ್ದನ್ನು ತೊಗೋಬೇಕು. ಇಲ್ಲಿ ನೋಡಿ 2 ರ ಘಾತ 3 ಅದ, ಇಲ್ಲಿ ಇಲ್ಲ, ಆದರೂ ತೊಗೋಬೇಕು ನಾನು. ಏನು? 2 ರ ಘಾತ 3 ಬರ್ದ್ರಿ. ನೆಕ್ಸ್ಟ್ ಇಂಟು. ನೆಕ್ಸ್ಟ್ 3 ಇಲ್ಲಿಲ್ಲಲ್ಲ, ಆದರೆ ಇಲ್ಲಿ ಐತಿ, ಅದನ್ನು ತೊಗೋಬೇಕು. 3 ರ ಘಾತ 5. ನೆಕ್ಸ್ಟು ಇಂಟು. ಇಲ್ಲ 5 ರ ಘಾತ 8 ಇಲ್ಲಿಲ್ಲಲ್ಲ, 5 ರ ಘಾತ 8. ನೆಕ್ಸ್ಟು 7 ರ ಘಾತ 3 ಇಲ್ಲಿಲ್ಲ, ಇಲ್ಲಿ ತೊಗೋಬೇಕು. ಅಂತಂದ್ರೆ ಯಾವುದು ಹೈಯೆಸ್ಟ್ ಅದ ಮತ್ತು 2ರಾಗೂ ಇಲ್ಲ ಅಂದ್ರೆ ತೊಗೋಬೇಕು. ಇದು LSA. ಇದು ಏನು? LSA. ಒಂದು ವೇಳೆ MSA ಅಂತಂದಾಗ ಇಲ್ಲಿ 2ರಾಗೂ ಇರಬೇಕು, ಅದನ್ನು ತೊಗೋಬೇಕು. ಲೀಸ್ಟ್ ಆಗಿರೋದು ತೊಗೋಬೇಕು. ಓಕೆ, ಗೊತ್ತಿರಲಿ, ಆ ಥರ ಸಪ್ರೇಟಾಗಿ ಹೇಳ್ತಿರ್ತೀನಿ ನಾನು. ಇದೇನು? LSA ಹೈಯೆಸ್ಟ್ ಫ್ಯಾಕ್ಟ್ರು. 2 ಕಡೆ ಇದ್ದು ಆಯಿತು, ಇದಕ್ಕಾಯಿತು, ತೊಗೋಬೇಕಾಗುತ್ತೆ. ಡನ್ನ. ನೆಕ್ಸ್ಟ್ 18th ಕ್ವಶನ್ ನೋಡಿರಿ. ಇದು ಪೈ ಚಿತ್ರದ ಮೇಲೆ ಅದ.
ಪೈ ಚಾರ್ಟ್ ಒಟ್ಟು 8 ವರ್ಷಗಳಲ್ಲಿ ತಂಡವು ಆಡಿದ ಒಟ್ಟು ಪಂದ್ಯಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕೇಂದ್ರೀಯ ಕೋನದಲ್ಲಿ ಡಿಗ್ರಿಗಳಲ್ಲಿ ಪ್ರಕಾರ ಸತತ 8 ವರ್ಷಗಳ ಆಡಿದ ತಂಡಗಳ ಷೇರುಗಳನ್ನು ಪ್ರತಿನಿಧಿಸುತ್ತದೆ. ಎಲ್ಲದ ನೋಡ್ರಿ, ನೆಕ್ಸ್ಟ್ ಇಲ್ಲದ ನೋಡ್ರಿ. Y2 Y8 Y2 ಎಲ್ಲದ ರೀ, ಇಲ್ಲದ. Y8 ಇಲ್ಲದ ಅಂದ್ರೆ ಅದು 12, ಇದು 36, ಟೋಟಲ್ ಎಷ್ಟಾಯಿತು? 48 ಆಯಿತು. ಇರಲಿ. ಆಡಿದ ಒಟ್ಟು ಪಂದ್ಯಗಳ ಒಟ್ಟು 8 ವರ್ಷಗಳಲ್ಲಿ ಆಡಿದ ಪಂದ್ಯಗಳ ಶೇಕಡಾವಾರು ಎಷ್ಟು ಅಂತ ಕೇಳ, ಶೇಕಡ ಪರ್ಸೆಂಟೇಜ್ ಕೇಳ. 48 ಅದ, ಟೋಟಲ್ 2 ಸೇರಿ 48, 3 ಟೋಟಲ್. ಇದು ಈ ಸರ್ಕಲ್ ಅಂದರೆ ಒಟ್ಟಲ್ಲಿ ಒಳಕೋನಗಳ ಮೊತ್ತ ಎಷ್ಟು? 360ಕ್ಕೆ 48 ಅಂದ್ರೆ 100ಕ್ಕೆ ಎಷ್ಟು ಅಂತಂದ. ಈ 0 ಇದೊಂದು ಹೋಯ್ತು, ಸಾರಿ ಇಲ್ಲಿ ಒಂದೇ 0 ಹೋಗುತ್ತೆ, ಇದೊಂದು 0 ಟೋಟಲು 480 ಡಿವೈಡೆಡ್ ಬೈ 36 ಅಂದಾಗ 36 ಒಂದಲೇ ಹೊಡಿತೀರಿ. ಫಸ್ಟಿಗೆ 36 ಒಂದಲೇ ಹೋಯ್ತು. ಆಮೇಲೆ 36 ಒಂದಲೇ ಅಂದ್ರೆ 36 ಅಂದ್ರೆ 4, 12 ಹೋಯ್ತು. 12 ಅಂದ್ರೆ 123, 3 13 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಲ್ಲಿ 13 ಐತಲ್ಲ, ಎಸ್. ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಆಪ್ಷನ್ಸನ್ನು ಫಸ್ಟ್ ನಂಬರ್ಸು ಬೇರೆ ಬೇರೆ ಆಗಿದ್ದು ಅಂದರೆ ನೀವು ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. 13.33 ಬರುತ್ತೆ ಆನ್ಸರು. ಎಷ್ಟು ಬಂತು? 13.33. ಓಕೆ, ಆವಾಗಲೇ ಹೇಳಿದ್ದು ನಾನು ಪೈ ಚಾರ್ಟ್ ಮೇಲೆ ಈ ಲಾಸ್ಟ್ ತೊಗೊಂಡ್ಕಿಂತ ಈ ಶಿಫ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡೆ ಅಷ್ಟೇ. ಓಕೆ, ಎಸ್. ಎಲ್ಲ ಥರ ಕವರ್ ಮಾಡೀನಿ. ಇದ್ರಾಗ ಗ್ರಾಫು ಮಾಡೀನಿ, ಪೈ ಮಾಡೀನಿ, ಟೇಬಲ್ಲು ಮಾಡೀನಿ. ನೆಕ್ಸ್ಟ್ ಹೋಗೋದು 19th ಒನ್. ಒಂದು ಹಳ್ಳಿಯ ಜನಸಂಖ್ಯೆಯು ಪ್ರತಿ ವರ್ಷ ಶೇಕಡ 3ರಷ್ಟು ದರದಲ್ಲಿ ಕಡಿಮೆಯಾಗುತ್ತದೆ. 3ರಷ್ಟು ಕಡಿಮೆ ಆಗುತ್ತೆ. ಪ್ರಸ್ತುತ 28,727 ಆಗಿದ್ದರೆ 2 ವರ್ಷಗಳ ಹಿಂದೆ ಕೇಳ ನೋಡ್ರಿ. X ಇಂಟು 3% ಕಮ್ಮಿ ಆಕತ್ತಂದ್ರೆ ಎಷ್ಟು ಆಯ್ತು? 97 ಡಿವೈಡೆಡ್ ಬೈ 100. 2 ವರ್ಷಗಳ ಹಿಂದೆ ಅಂದರೆ ಇನ್ನೊಂದು ಸಲ ಬರೀಬೇಕಿಲ್ಲ. ಹಂಗೆ ಇದ್ರಾಗ ಈಗ ಪ್ರಸ್ತುತ ಎಷ್ಟೈತಿ? 28,227. ಇಷ್ಟದ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಮುಗಿದು ಏನದ ನೋಡ್ರಿ. X ಈಕ್ವಲ್ ಟು ಇವನ್ನೆಲ್ಲ ಆ ಕಡೆ ಕಳಿಸೀನಿ. 28,227 ಇಂಟು 100 ಡಿವೈಡೆಡ್ ಬೈ 97 ಇಂಟು 97. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. ಇದೆಲ್ಲ ಕ್ಯಾನ್ಸಲ್ ಆಯಿತು. 3 ಅಂದ್ರೆ 30,000 ನೋಡ್ರಿ. ಆನ್ಸರ್ ಎಷ್ಟು ಬಂತು? 30,000. 30,000. 2 ವರ್ಷಗಳ ಹಿಂದಿಂದ ಏನಿತ್ತಲ್ಲ 30,000, ಅದು 3% ಕಡಿಮೆ ಆಗೈತಿ. ಈ ಪ್ರಸ್ತುತ 28. ಓಕೆ, ಎಷ್ಟೈತಿ? 30,000. ಆಪ್ಷನ್ ನಂಬರ್ A ನೋಡ್ರಿ. ಪಾಪ್ಯುಲೇಷನ್ ಮೇಲೆ ಕಂಪಲ್ಸರಿ ಕೇಳ್ತಾರೆ, ನೀವು ಮಾಡೇಬೇಕಾಗತ್ತೆ ಈ ಚಾಪ್ಟರ್ ಮೇಲೆ. ಓಕೆ, ನೆಕ್ಸ್ಟ್ 20ನೇ ಕ್ವಶನ್ ನೋಡ್ರಿ. ಸೀಮೆ ಎಣ್ಣೆಯ ಬೆಲೆ ಲೀಟರ್ಗೆ 48 ರೂಪಾಯಿ, ಸ್ಪಿರಿಟ್ನ ಬೆಲೆ ಲೀಟರ್ಗೆ 30 ರೂಪಾಯಿ. ಸೀಮೆ ಎಣ್ಣೆ ಮತ್ತು ಸ್ಪಿರಿಟ್ ಯಾವ ಅನುಪಾತದಲ್ಲಿ ಬೆರೆಸಬೇಕು? ಇದರಿಂದ ಮಿಶ್ರಣವು ಲೀಟರ್ಗೆ 60 ರೂಪಾಯಿಗೆ ಮಾರಾಟ ಮಾಡಿದರೆ 50% ಲಾಭ ಆಗುತ್ತೆ. ನಾನು ಈಗ 60ಕ್ಕೆ ಮಾರಾಟ ಅಂದರೆ ಇದು 2, ಇದು 3 ಅಂತಂದ್ರೆ ಇದು 60, ಇದು 40. ಅಂದ್ರೆ ಈಗ ಟೋಟಲಾಗಿ ನೋಡಿರಿ, ಟೋಟಲ್ ಈ ಕಡೆ 48 ರೂಪಾಯಿ ಐತಿ, ಇದು 30 ಅದ, ಮಿಡಲು ಎವರೇಜ್ 40. ಈ ಕಡೆ ಮೈನಸ್ ಮಾಡಿರಿ, ಈ ಕಡೆ ಯಾವ್ದು ದೊಡ್ಡದಾರ ಅದ್ರಲ್ಲಿ ಚಿಕ್ಕದು ಮೈನಸ್ ಮಾಡಿಬಿಡ್ರಿ. ಎಷ್ಟು ಉಳಿತು? ಇಲ್ಲಿ 8, ಇಲ್ಲಿ 10. ಅಂದ್ರೆ ಇವು ಏನೋ ಸಿಂಪ್ಲಿಫಿಕೇಷನ್ ಆಗ್ತವೆ. 2 4 2 5 ಅಂದ್ರೆ 5:4 ಅವರು ಮಿಶ್ರಣ ಮಾಡಿದ್ರೆ ಅವ್ರಿಗೆ ಲಾಭ ಏನಾಗುತ್ತೆ ರೀ? 50% ಆಗುತ್ತೆ. 5:4. ಆಪ್ಷನ್ ನಂಬರ್ 4 ನೋಡಿರಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ ವಿದಿನ್ ಇಷ್ಟು ಬೇಗ ಮಾಡ್ಬೋದು. ನಾ ಎಷ್ಟು ಜಲ್ದಿ ಮಾಡಿದ್ರೆ ಅಷ್ಟು ನಿಮಗೆ ಯೂಸ್ ಆಗುತ್ತೆ. ನೀವು ಆ ಥರ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಎಸ್. ನೆಕ್ಸ್ಟ್, ಪಿಂಕಿ 3 ಗಂಟೆಗಳಲ್ಲಿ 27 ಕಿಲೋಮೀಟರ್ ಕೆಳ ಪ್ರವಾಹ ಹಾಗೂ 15 ಕಿಲೋಮೀಟರ್ ಮೇಲು ಪ್ರವಾಹ ಈಜಬಲ್ಲಳು. ಹಾಗಾದರೆ ಪ್ರವಾಹದ ವೇಗ ಎಷ್ಟು? ನೋಡಿರಿ, ಪ್ರವಾಹದ ವೇಗ ಕೇಳ್ಯಾರ. ಏನು ಮಾಡ್ತೀರಿ ನೀವು? ಹೋಮ್ವರ್ಕ್ ಮಾಡ್ತೀರಿ?
ನಾನು ಪ್ರವಾಹದ ಬಗ್ಗೆ ಇದ್ರ ಬಗ್ಗೆ ಲಾಸ್ಟ್ SSC ಒಳಗಾಗಲೇ ಹೇಳೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಇದು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆನ್ಸರ್ ಮೇ ಬಿ 2 ಬರ್ಬೋದು. ನೀವು ನೋಡಿ ಸಾಲ್ವ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಎಸ್. ಬರಲಿಲ್ಲ ಅಂದರೆ ನೀವು ಕಮೆಂಟ್ ಹಾಕಿರಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ 22 ವ್ಯಕ್ತಿಯ ಮಾಸಿಕ ಆದಾಯ 25,000 ಮತ್ತು ಅವನ ತನ್ನ ಆದಾಯದ 80% ಖರ್ಚು ಮಾಡುತ್ತಾನೆ. 25,000ದಾಗ 80% ಖರ್ಚು ಮಾಡಿದ್ರೆ ಉಳಿದದ್ದು ಎಷ್ಟು? 20% ಇಲ್ಲ, ಅದು ಎಷ್ಟು ಉಳಿದಕ್ಕೆ ನೋಡೋಲ್ಲ. ಅದ್ರ 25,000ದಾಗ 20%, ಈ ಸೊನ್ನೆ ಹೋಯಿತು ಅಂದ್ರೆ 5,000 ಉಳಿತು. 5,000 ಉಳಿತಾ? ಹಾಗಾದ್ರೆ ಅವನ ನಾಮಮಾತ್ರ ಆದಾಯ, ನಾಮಮಾತ್ರದ ಖರ್ಚು 10ರಷ್ಟು ಹೆಚ್ಚಾಗುತ್ತದೆ. ಮತ್ತಿಲ್ಲಿ 10ರಷ್ಟು ಹೆಚ್ಚಾಗತ್ತೆ ಅಂದ್ರೆ 110 ಡಿವೈಡೆಡ್ ಬೈ 100. ಹಾಗಾದರೆ ಅವನ ಹೊಸ ಉಳಿತಾಯ ಈ ಸೊನ್ನೆ ಇದೊಂದು ಸೊನ್ನೆ 11 55 20. ಅವನ ಹೊಸ ಉಳಿತಾಯ ಎಷ್ಟು? 5,500. ಆಪ್ಷನ್ ನಂಬರ್ ಬಿ ನೋಡಿರಿ, ಆಪ್ಷನ್ ನಂಬರ್ ಬಿ, ಸೆಕೆಂಡ್ ಆಪ್ಷನ್. ಈ ರೀತಿ ಕ್ವಶನ್ ಅರೈಸ್ ಆಗ್ತಾವ, ಸಂಭವನೀಯ ಪ್ರಶ್ನೆಗಳು ಅಂತೇಳಿ ಅದಕ್ಕೆ ಹೇಳ್ತಿರೋದು. ಓಕೆ, 5,500. ನೆಕ್ಸ್ಟ್ 23rd ಕ್ವಶನ್ ನೋಡಿರಿ. 23. ಕೆಳಗಿನ ಕೋಷ್ಟಕದ ಅಧ್ಯಯನ ಮಾಡಿ ಆಧಾರದ ಮೇಲೆ ಪ್ರಶ್ನೆಗೆ ಉತ್ತರಿಸಿ. ಕೋವಿಡ್-19ನಿಂದ ಬಳಲುತ್ತಿರುವ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣವನ್ನು ತೋರಿಸುತ್ತದೆ. 6 ವಿವಿಧ ನಗರಗಳಲ್ಲಿ ಕೋವಿಡ್ನಿಂದ ಪ್ರಭಾವಿಯಾದ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಅನುಪಾತ ತೋರಿಸುತ್ತೆ. ಎಲ್ಲಿದೆ? ನೆಕ್ಸ್ಟ್ ಅದ ನೋಡ್ರಿ. ಎಸ್, ಇಲ್ಲಿ ಅದ ನೋಡ್ರಿ. ಏನದ? ಹರಿಪುರದಲ್ಲಿ ಕೋವಿಡ್-19ಗೆ ಪುರುಷರು ಸಂಖ್ಯೆ ಎಷ್ಟು? 8,436. ಓಕೆ, ಮತ್ತು ಸೀತಾಪುರದಲ್ಲಿ ಒಂದೇದು ಯಾವುದು? ಹರಿಪುರ. ಎಲ್ಲದ? ಹರಿಪುರ ಇಲ್ಲದ, ಹರಿಪುರ. ಹೌದಾ? ಅಲ್ಲಿ ಯಾರು ಕೊಟ್ಟಾರ? ಪುರುಷರು. ಅಂದ್ರೆ ಫಸ್ಟ್ ಕೊಟ್ಟದ್ದು ಇದು ಪುರುಷರು. ಈ ಕಡೆ ಅನುಪಾತ ಏನದ? ಮೇಲು, ಈ ಕಡೆದು ಫಿಮೇಲು. ಹೌದಾ? ಹಾಂ, ಇಲ್ಲಿ ಹರಿಪುರ ಇಲ್ಲದ ನೋಡಿ. ಅಂದ್ರೆ 6 6 ಅಂದ್ರನ ಎಷ್ಟು ಕೊಟ್ಟಾರಿ? 8,436. ಹೌದಾ? 1 ಅಂದರೆ ಎಷ್ಟಾಗತ್ತೆ? 1,406. ಹೌದಾ? ಹಾಂ, ಆ ಲೈನ್ ಮುಗೀತು. ಈಗ ನೆಕ್ಸ್ಟು ಕೋವಿಡ್-19 ಮಹಿಳಾ ರೋಗಿಗಳ ಸಂಖ್ಯೆ ಹರಿಪುರದಲ್ಲಿ ಕೋವಿಡ್-19 ಮಹಿಳಾ ರೋಗಿಗಳ ಸಂಖ್ಯೆಗಿಂತ 30ರಷ್ಟು ಕಡಿಮೆ ಇದ್ದರೆ, ನಂತರ ಸೀತಾಪುರದಲ್ಲಿ ಕೋವಿಡ್-19ನ ಮಹಿಳಾ ರೋಗಿಗಳ ಸಂಖ್ಯೆ, ಒಟ್ಟು ರೋಗಿಗಳ ಸಂಖ್ಯೆ ಎಷ್ಟು? ಮಹಿಳೆಯರ ಸಂಖ್ಯೆ ಎಷ್ಟು ಕೇಳಿ. ಫಸ್ಟಿಗೆ ಇದ್ರಾಗ ಫಿಮೇಲ್ ಎಷ್ಟದ ನೋಡೋಲ್ಲ. ಹೌದಲ್ಲ? ಫಿಮೇಲ್ ಅಂದರೆ ಟೋಟಲ್ ಎಷ್ಟು? ಇಲ್ಲಿ 5 ಐತಲ್ಲ, ಫಿಮೇಲ್ 5. 5 × 1406 ಅಂದರೆ ಎಷ್ಟಾಯಿತು? 7,030. ಇದಕ್ಕಿಂತ 30% ಕಡಿಮೆ ಇದಾರೆ ಅಂತ ಹೇಳ್ತಾನೆ ಅಲ್ಲಿ. ಅಂದ್ರೆ ಎಲ್ಲಿ? ಸೀತಾಪುರದಲ್ಲಿ 7,030ಕ್ಕೆ 30% ಕಮ್ಮಿ ಅಂದರೆ 70 ಆಯಿತು. ಹೌದಾ? ಈ ಸೊನ್ನೆ ಇದೊಂದು ಅಂದರೆ 703 × 7 ಅಂತಂದ್ರೆ ಎಷ್ಟು ಬಂತು? 4921 ಇಷ್ಟು ಬಂತು. ಆಮೇಲೆ ಏನು ಹೇಳ ನೋಡ್ರಿ. ಹಾಂ, ಸೀತಾಪುರಲ್ಲಿ ಯಾರಿದು? ಸೀತಾಪುರ ಇಲ್ಲದ ನೋಡ್ರಿ. ಒಟ್ಟು ಸೀತಾಪುರ ಇಲ್ಲದ ನೋಡ್ರಿ. ಒಟ್ಟು ರೋಗಿಗಳ 2:1 ಅದ ಅಂದ್ರೆ 2 1 ಎಷ್ಟಾಯಿತು? 3 ಆಯ್ತಲ್ಲ. 2 1 3 ಆಯ್ತಲ್ಲ. ಅಂದ್ರೆ ಇದಕ್ಕೆ ನೋಡ್ರಿ 2 ಅನುಪಾತ 3 ಅದ. ಯಾವುದು? ಸೀತಾಪುರ. ಇನ್ನೆರಡು ಸೇರಿಸಿ 2 ಅನುಪಾತ 1 ಅದ. 2 ಅನುಪಾತ 1 ಅಂದ್ರೆ ಟೋಟಲ್ ಎಷ್ಟಾಯ್ತು? 3 ಆಯ್ತು. ಅಂದ್ರೆ ಟೋಟಲ್ ರೋಗಿಗಳಿದ್ದಾಗಿಂತ 3 ಮಾಡಿಬಿಡ್ರಿ. ಆನ್ಸರ್ ಎಷ್ಟು ಬರುತ್ತಾ? ಎಷ್ಟು ನೋಡಿರಿ. 3 1 3, 3 2 6, 3 9 27, 3 4 12, 1 2 14. 14,763. 14,763. ಆಪ್ಷನ್ ನಂಬರ್ ಸಿ ನೋಡಿರಿ. ಆಪ್ಷನ್ ನಂಬರ್ ಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎಲ್ಲ ಡಯಾಗ್ರಾಮ್ಸಲ್ಲಿ ಕವರ್ ಮಾಡೀನಿ ಈ ಕ್ಲಾಸಲ್ಲಿ. ಗೊತ್ತಾಗಿರ್ಬೇಕು ಹೆಂಗೆ ಮಾಡ್ಬೇಕಂತೇಳಿ. ಓಕೆ, ನೆಕ್ಸ್ಟ್ ನೀವು ಇನ್ನೊಂದು ಸಲ ಕ್ವಶನನ್ನು ಪಾಸ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆಮೇಲೆ ನೀವು ನೋಡಿರಿ ವಿಡಿಯೋಸ್. ನೆಕ್ಸ್ಟ್ ಸತತ 4 ಬೆಸ ಸಂಖ್ಯೆಗಳ ಸರಾಸರಿ 8. ಮುಂದಿನ ಬೆಸ ಸಂಖ್ಯೆಯನ್ನು ಪರಿಗಣಿಸಿದರೆ ಈ 5 ಸಂಖ್ಯೆಗಳ ಹೊಸ ಸರಾಸರಿ ಎಷ್ಟು ಅಂತಂದಾಗ, ಮೊದಲ ಎಷ್ಟು 5 ಅದಾವಿಲ್ಲ. ಹಾಂ, ಇದು 1ನೇದು 2 3
4 5 ಸಂಖ್ಯೆ. ಮೊದಲ 4 ಬೆಸ ಸಂಖ್ಯೆಗಳು, ಮೊದಲ 4 ಅಂದರೆ ಇವು, ಹೌದಾ? ಇವುಗಳಲ್ಲಿ ಸರಾಸರಿ ಎಷ್ಟು ಕೊಟ್ಟಾನ? 8 ಐತಿ. ಸತತ ಕಾನ್ಸಿಕ್ಯೂಟಿವ್ ಅಂತಂದ್ರೆ ಸೀರಿಯಲ್ ನಂಬರು. ಇಲ್ಲಿ 8 ಐತೆ ಅಂದರೆ ಇದ್ರ ಹಿಂದಿಂದ 7 ಇರ್ತೈತಿ, ಇದ್ರ ಹಿಂದಿಂದ 9 ಆಗಿರ್ತೈತಿ, ಹೌದಾ? ಆಮೇಲೆ ಇದ್ರ ಹಿಂದಿಂದ ಬೆಸ ಸಂಖ್ಯೆ ಯಾವುದು? 5, ಈ ಕಡೆ 11, ಇನ್ನೂ ಒಂದು ಉಳಿತಲ್ಲ, ನೆಕ್ಸ್ಟ್ ರೈಟ್ ಸೈಡಲ್ಲಿ ಬರೀಬೇಕು 13. ಈ 5 ಸಂಖ್ಯೆಗಳ ಹೊಸ ಸರಾಸರಿ ಅಂತಂದಾಗ ಎಷ್ಟು ಅಂತಂದಾಗ ಟೋಟಲು, ನನಗಂತೂ ಇದಂತೂ ಲೆಕ್ಕಕ್ಕಿಲ್ಲ, ಸಮ ಸಂಖ್ಯೆ ಅದ. ಟೋಟಲಿ 5 ಸಂಖ್ಯೆ ಬೆಸ ಸಂಖ್ಯೆ ಆದಾಗ ಇದರಲ್ಲಿ ಮಧ್ಯದಂತ ಇರುವಂಥ ವ್ಯಾಲ್ಯೂ ಯಾವುದು? 9 ಅದ ಇಲ್ಲ? ಎಸ್, ಇದು ನಮ್ಮದು ಸರಾಸರಿ. ಈ 5 ಸಂಖ್ಯೆಗಳ ಸರಾಸರಿ ಎಷ್ಟು? ಬೆಸ ಸಂಖ್ಯೆ ಅದು 9. ಆಪ್ಷನ್ ನಂಬರ್ ಬಿ ನೋಡಿರಿ, ಆಪ್ಷನ್ ನಂಬರ್ ಬಿ. ಓಕೆ, ಈ ಥರ ಕ್ವಶನ್ಸ್ ಬರ್ತವೆ ಎವರೇಜ್ ಒಳಗೆ, ಬಂದವ ಆಲ್ರೆಡಿ. ಓಕೆ, ನೆಕ್ಸ್ಟ್ 25th ಕ್ವಶನ್. ಒಂದು ಲೇಖನದ ಬೆಲೆಯು 750, ಇದು 30% ಲಾಭವನ್ನು ನೀಡಲು ಗುರುತಿಸಲಾಗಿದೆ. ಗ್ರಾಹಕರು ಅದರ ಮೇಲೆ 15% ರಿಯಾಯಿತಿಯನ್ನು ಪಡೆದರೆ ಮಾರಾಟದ ಬೆಲೆ ಎಷ್ಟು? ಟೋಟಲ್ 750, ಇದಕ್ಕೆ 30% ಲಾಭ ಅಂದ್ರೆ 130 ಡಿವೈಡೆಡ್ ಬೈ 100 ಇಂಟು ಇದ್ರಾಗ 15% ರಿಯಾಯಿತಿ ಅಂತಂದ್ರೆ 85. ಇದನ್ನು ಸಿಂಪ್ಲಿಫೈ ಮಾಡಿಬಿಡ್ರಿ, ಬಂದದ ಆನ್ಸರ್ ಫೈನಲ್ಲು. ಇದು ಬಂದದ ಆನ್ಸರ್ ನೋಡಿರಿ ಏನು ಬರ್ಬೋದು? ಈ 0 ಈ 0 ಇದೊಂದು 0 ಇದೊಂದು 0, ಇವು 3 ಮಲ್ಟಿಫಿಕೇಷನ್ ಮಾಡ್ಕೊಂಬಿಡ್ರಿ, ಡಿವೈಡ್ ಮಾಡಕ್ಕೆ ಹೋಗ್ಬೇಡ್ರಿ. ಈ 3 ಮಲ್ಟಿಫಿಕೇಷನ್ ಮಾಡ್ಕೊಂಬಿಡ್ರಿ. ಮಲ್ಟಿಫಿಕೇಷನ್ ಮಾಡಿದ ಮೇಲೆ ಎಷ್ಟು ಬರುತ್ತೆ? 82875 ಅದ. 2 0 ಅದಾವ ಅಂದರೆ ಈ ಕಡೆಯಿಂದ 2 ಪಾಯಿಂಟ್ ಕೊಟ್ಬಿಡ್ರಿ, 2 ಸಂಖ್ಯೆ ಆದಮೇಲೆ ಅದು ಎಷ್ಟು ಬಂತು? 828.75. ಕೆಳಗಡೆ 0 ಇದ್ದಾಗ ಒಟ್ಟ ನೀವು ಸಿಂಪ್ಲಿಫಿಕೇಷನ್ ಡಿವೈಡ್ ಮಾಡೋಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ, ಪಟ್ನ ಇಂಟು ಮಾಡ್ಕೊಂಡು ಡೆಸಿಮಲ್ ಪಾಯಿಂಟನ್ನು ಶಿಫ್ಟ್ ಮಾಡ್ಕೊಂಬಿಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಎಸ್, 26ನೇ ಕ್ವಶನ್ ನೋಡಿರಿ. ಒಂದು ಆಯತದ ಕರ್ಣವು 20 ಸೆಂಟಿಮೀಟರ್ ಮತ್ತು ಅಗಲವು 12 ಸೆಂಟಿಮೀಟರ್ ಆಗಿದೆ. ಅದರ ಉದ್ದವನ್ನು ಕಂಡುಹಿಡಿಯಿರಿ. ಒಂದು ಆಯತ ನೀಟಾಗಿ ಆಗಬೇಕಲ್ಲ. ಎಸ್, ನೋಡಿರಿ, ಒಂದು ಆಯತದ, ಇದರ ಕರ್ಣ ಏನದಲ್ಲ, ಇದು 20 ಸೆಂಟಿಮೀಟರ್ ಅದ. ಅದೇ ರೀತಿ ಇದರ ಅಗಲ 12. ಇದು ಎಷ್ಟು ಅಂತ ಕೇಳೋಣ ಅಷ್ಟ. ಪೈಥಾಗೋರಸ್ ಥಿಯರಮ್ ಹಾಕ್ರಿ. ಏನೈತೆ ನೋಡ್ರಿ, ಎ, ಇದು ಬಿ, ಇದು ಸಿ, ಹೌದಾ? ಆಮೇಲೆ ಏನದ? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದರ ವ್ಯಾಲ್ಯೂ ಹಾಕೊಂಡ್ಬಿಟ್ರಿ. ಎ ಸಿ ಎಷ್ಟದ? 20 ಸ್ಕ್ವೇರ್ ಅಂದ್ರೆ, ಆಮೇಲೆ ಎ ಬಿ ಸ್ಕ್ವೇರು 12 ಸ್ಕ್ವೇರ್ ಅದ, ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು ನಾನು. ಆಮೇಲೆ ಈ ಕಡೆ ತೊಗೊತೀನಿ, ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಈ ಕಡೆ ಇದ್ರದ್ದು 400 ಆಯಿತು. 20 ಸ್ಕ್ವೇರ್ ಎಷ್ಟಾಯ್ತು? 400. ಎಸ್, 400 ಮೈನಸ್ ಅದ, ಇದು ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಇದು ಈ 12 ಐತಲ್ಲ, ಈ 12 ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 12 ಸ್ಕ್ವೇರ್ ಎಷ್ಟು? 144 ಮೈನಸ್ 144 ಆಯಿತು. ಓಕೆ, ಎಸ್, ನೆಕ್ಸ್ಟು ಇದ್ರಾಗ ಮೈನಸ್ ಮಾಡ್ಕೊಂಬಿಟ್ರೆ ಎಷ್ಟು ಉಳಿತು? 4, ಇಲ್ಲಿ 6 ಉಳಿತು, 5, 2, 256. ಆದರೆ ಬಿ ಸಿ ಸ್ಕ್ವೇರ್ ಐತಿದು ಅಂದ್ರೆ ಇದನ್ನು ಸ್ಕ್ವೇರ್ದಾಗ ಬರಿಬೇಕಂದ್ರೆ ನಾ ಏನಾಗುತ್ತೆ? ಇದು 16 ಸ್ಕ್ವೇರ್ ಆಗುತ್ತೆ, ಹೌದಿಲ್ಲ? ಅಂದರೆ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಬಿ ಸಿ ಈಕ್ವಲ್ ಟು 16 ಬಂತು ನೋಡ್ರಿ. ಎಷ್ಟು ಬಂತು? 16 ಸೆಂಟಿಮೀಟರ್ ನೋಡ್ರಿ. ಅದರ ಉದ್ದ ಎಷ್ಟು? 16 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಹೇಳಿದ್ರಿ 27. 16 ಸ್ಕ್ವೇರ್ ಇಲ್ಲಿ ನೋಡ್ರಿ, ಡೈರೆಕ್ಟ್ ಮಾಡ್ಕೊತ ಹೋಗಿ 16 ಸ್ಕ್ವೇರ್ ಎಷ್ಟಾಕತ್ತೆ ನೋಡ್ರಿ? 256. ಹಾಂ, ಇದನ್ನು 1/4 ಅಂದಾಗ ಇದನ್ನು 4th ರೂಟ್ ಆಫ್ 256, ಇದು ಕ್ಯೂಬ್ ರೂಟ್ ಆಫ್
2197. ಇದು ಯಾವ ಸಂಖ್ಯೆಯ ಫೋರ್ತ್ ರೂಟ್ ಆಗತ್ತೆ ರೀ? 4. ಆಮೇಲೆ ಇದು 13. ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಆನ್ಸರು 13 4 9. 9 ಅಂದ್ರೆ 250 256 9 ಹೋದರೆ ಎಷ್ಟು ಉಳಿತು? 265. ಆನ್ಸರ್ ನಂಬರ್ ಎಷ್ಟು? 265. ಆಪ್ಷನ್ ನಂಬರ್ ಬಿ ನೋಡಿರಿ. ಆಪ್ಷನ್ ನಂಬರ್ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಯಾಕಂದರೆ ಸಿಂಪ್ಲಿಫಿಕೇಷನಲ್ಲಿ ಈ ಥರ ಕ್ವಶನ್ಸ್ ಅರೈಸ್ ಆಗತ್ತವೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. 28th ಕ್ವಶನ್ ನೋಡಿರಿ. 28th, ಒಂದು ಬಲ್ಬ್ ಮಾರಾಟದ ಬೆಲೆಯು ಅದರ ವೆಚ್ಚದ ಬೆಲೆಯ ಅರ್ಧದಷ್ಟಾಗೈತಿ. ಏನು ಅದರ ನೋಡಿರಿ, ಏನಂದಾನ, ಒಂದು ಬಲ್ಬದ ಮಾರಾಟ ಬೆಲೆ ಐತಲ್ಲ ಅದರ ಅರ್ಧದಷ್ಟು. ಇದು 2 ಇತ್ತು ಅಂದರೆ ಇದು 1 ಆಗೈತಿ. ಹಂಗಾದ್ರೆ ನಷ್ಟದ ಶೇಕಡಾವಾರು ಎಷ್ಟು? ಇಲ್ಲಿ 1 ನಷ್ಟ ಆಗೈತಿ. ಎಷ್ಟಕ್ಕೆ? 2ಕ್ಕೆ ಆಗೈತಿ. ಅಂದರೆ ಇಂಟು 100 ಅಂದ್ರೆ ಎಷ್ಟಾಯಿತು? 2 ಅಂದ್ರೆ 2 1 2 50. 50% ಅವನಿಗೆ ಲಾಸ್ ಆಗೈತಿ. ಸಿಂಪಲ್, ಒಂದೇ ಲೈನ್. 50% ಲಾಸ್ ಆಗೈತಿ. ಇಲ್ಲೇ ಕ್ವಶನ್ ಒಳಗೆ ಗೊತ್ತಾಗುತ್ತೆ. ಅರ್ಧದಷ್ಟು ಅಂತ 50%. ಡನ್. 29 ಕ್ವಶನ್. ಒಂದು ಶಾಲೆಯಲ್ಲಿ ಶೇಕಡ 20% ಹುಡುಗರು 2/3 ಹುಡುಗಿಯರ ಸಂಖ್ಯೆಯಲ್ಲಿದ್ದಾರೆ. ಆ ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಎಷ್ಟು? ಇನ್ ಅ ಸ್ಕೂಲ್ 20% ಆಫ್ ಬಾಯ್ಸ್ ಈಸ್ ಸೇಮ್ ಇನ್ ದ ನಂಬರ್ ಆ್ಯಸ್ 2/3 ಆಫ್ ದ ಗರ್ಲ್ಸ್. 2/3 ಅವ್ರಿಗಿತ್ತ ಅದಾರ ಅಂತ ಹಿಂಗೆ ಕೊಟ್ಟ. ಈಗ ನೋಡ್ರಿ, ಅದನ್ನ ಬರೀತೀನಿ ನೋಡ್ರಿ. ಈ 20% ಹೆಂಗೆ ಬರಿಬೋದು? 1/5 ಅಂತ ಬರಿಬೋದಿಲ್ಲ? ಬರಿಬೋದು. ಬಾಯ್ಸ್ ಅಂದ್ರೆ 1/5 ಅದರ, ಗರ್ಲ್ಸ್ 2/3 ಅಂತಂದ. ಈಗ ರೇಷೋ ಕೇಳೋಣಂದ್ರೆ ಬಾಯ್ಸು ಡಿವೈಡೆಡ್ ಬೈ ಗರ್ಲ್ಸು, ಇದು ಆ ಕಡೆ ಹೋದ್ರೆ 10/3 ಆಯಿತು. ಇದನ್ನು ಹೆಂಗೆ ಬರಿಬೋದು? ನಾ 10:3. ಹೌದಾ? 10:3. ಆಪ್ಷನ್ ನಂಬರ್ ಬಿ 10:3. ಓಕೆ, ನೆಕ್ಸ್ಟ್ ಹೋಗ್ರಿ. 30ನೇ ಕ್ವಶನ್. ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೊಂಡು ನಿಮಗೆ ಹೇಳಬೇಕು ಅಷ್ಟೇ, ಅದು ನೆನಪಿರ್ಬೇಕು. ಇದನ್ನು ನೀವು ಸಾಲ್ವ್ ಮಾಡ್ಬೇಕು. ರಶ್ಮಿ ಅವರು ತಲಾ ₹80ರಲ್ಲಿ 50 ಬುಕ್ಗಳನ್ನು, ₹60 ಅಂತ 40 ಬುಕ್ಗಳನ್ನು ಕೊಂಡಾರ ಅಂದಾಗ ಲಾಸ್ಟಿಗೆ ಅವರು ಎಲ್ಲ ಸಾಯಿ ಸರಕುಗಳ ಸರಾಸರಿ ಬೆಲೆ ಎಷ್ಟು ಅಂತಂದ್ರೆ, ಇದು ಕೂಡ ನಿಮಗೆ ಹೋಮ್ವರ್ಕ್. ಯಾಕಂದರೆ ಎಲ್ಲ ನಾನು ಮಾಡ್ಕೊತೋರಿ, ನಿಮಗೆ ಮಾಡೋದು ಗೊತ್ತಾಗಂಗಿಲ್ಲ. ಈಗ ಮಾಡಿರಿ, ಬಲಿಲ್ಲ ನೆಕ್ಸ್ಟ್ ನಾ ಹೇಳ್ತೀನಿ. ಓಕೆ, ಕೆಲವೊಂದನ್ನು ಹೋಮ್ವರ್ಕ್ ಕೊಡ್ರಿ ಅಂತ ಸಹ ಹುಡುಗರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೋಮ್ವರ್ಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮೋಸ್ಟ್ಲಿ ಇದರಲ್ಲಿ 50 ಸಮಥಿಂಗ್ ಬರ್ಬೋದು ನೋಡಿರಿ. ಓಕೆ, 31st ಕ್ವಶನ್ ನೋಡಿರಿ. y ನೇರವಾಗಿ x-ನೊಂದಿಗೆ ಬದಲಾದರೆ ಮತ್ತು ಇಲ್ಲಿ ಇಂಗ್ಲೀಷ್ ನೋಡಿ, ಇಫ್ y ವೇರೀಸ್ ಡೈರೆಕ್ಟ್ಲಿ ವಿತ್ x, ಇದನ್ನು ಹೇಳ ಕನ್ನಡದಾಗ, ಆ್ಯಂಡ್ y 16 x 24, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ y ವೆನ್ x = 45. x ಇದ್ದಾಗ 45 ಇದ್ದಾಗ y ಇದ್ದದ ಎಷ್ಟು ಅಂತ ಕೇಳ್ಯಾರ. ಈಗ ನೋಡಿರಿ, ಫಸ್ಟಿಗೆ ಇಲ್ಲಿ y ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ x ಅಂದ್ರೆ y = k × x, ಕಾನ್ಸ್ಟಂಟ್ k. ಓಕೆ, y = 16 ಅಂತಂದ್ರೆ ನಾ 16 ತೊಗೊಂಡಿನಿ. ಆಮೇಲೆ x 24 ಆಗೈತಿ. ಹೌದಾ? ಈಗ k = ಎಷ್ಟು ಬರುತ್ತೆ ನೋಡ್ರಿ. ಇಲ್ಲಿ ಡಿವೈಡ್ ಮಾಡಿರಲ್ಲ, ಎಷ್ಟಲೆ 8 2 8 3 ಅಂತಂದ್ರೆ 2/3 ಬಂತ. k = 2/3 ಬಂತ. ಈ ವ್ಯಾಲ್ಯೂವನ್ನು ಅದ್ರಾಗ ಹಾಕ್ರಿ, ನಾ ಸಿಕ್ಕಾಬಿಡ್ತೈತಿ. y = kx. ಇಲ್ಲಿ ಅವೇನಂದಾನ x = 45 ಆದ್ರೆ y = ಎಷ್ಟು ನಾನು k = ವ್ಯಾಲ್ಯೂ 2/3, x 45 ಆದಾಗ ಅಂತ ಕೊಟ್ಟಾನ. 3 1 3 15 15 ಎಷ್ಟು 30. y = 30. y = ಎಷ್ಟು ಬಂತು? 30. ಆಪ್ಷನ್ ನಂಬರ್ ಬಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಕ್ವಶನ್ಸ್ ಬಂದೇ ಬರ್ತಾವೆ. ಓಕೆ, ನೋಡಿರಿ. 32nd ಕ್ವಶನ್.
ಅಮೀಷಾ 2 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 3 ಕಿಲೋಮೀಟರ್ ನಡೆಯುತ್ತಾಳೆ. 3 ಕಿಲೋಮೀಟರನ್ನು 2 ಕಿಲೋಮೀಟರ್ ವೇಗದಾಗ ನಡೀತಾರೆ. ನೆಕ್ಸ್ಟು 4 ಕಿಲೋಮೀಟರ್ ವೇಗದಲ್ಲಿ 7 ಕಿಲೋಮೀಟರ್ ದೂರವನ್ನು ನಡೆಯುತ್ತಾಳೆ. ನೆಕ್ಸ್ಟು ಇನ್ನೂ 32 ಕಿಲೋಮೀಟ್ರ್ ಹೋಗುತ್ತಾಳೆ. ಬಸ್ಸಿನಲ್ಲಿ ಇನ್ನೂ 32 ಕಿಲೋಮೀಟ್ರ್. ಬಸ್ಸಿನ ವೇಗ ಗಂಟೆಗೆ 28 ಕಿಲೋಮೀಟ್ರ್ ವೇಗ ಅಂದರೆ 8/7 ಆಯಿತು ಟೋಟಲ್ ಡೈರೆಕ್ಟಾಗಿ. ಈಗ 2 8 2 4 7 ಲಸ ಎಷ್ಟಾಯಿತು? 28 ಆಯಿತು. ಆಮೇಲೆ 2 ಇದ್ದದ್ದು 28 ಆಗ್ಬೇಕಂದ್ರೆ ಎಷ್ಟಿರಲಿ? 14 14 ಮೂರಲೆ 42 ಪ್ಲಸ್ ಲಸ ತೆಗೆದಂತೂ ಗೊತ್ತೇ ಇರುತ್ತೆ 49 ಆಯಿತು. 8 4 32 ಆಯಿತು. ಇಷ್ಟಾಯ್ತಾ? ಆಯಿತಾ? ಈಗ ಅವ್ರು ಕೇಳಿದ್ದೇನು? 28 ಕಿಲೋಮೀಟರ್ಗಳನ್ನು ಹೋಗಬೇಕಾಗೈತಿ. ಯಾರು? ಅಮಿಷಾ ಅವರು. ಅಂದ್ರೆ ಈ 42ಗೆ 28 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ಅಂದ್ರೆ ಟೋಟಲ್ ಇದೆಲ್ಲ ಎಷ್ಟಾಯಿತು? ಟೋಟಲ್ ಎಷ್ಟಾಯಿತು? 42 40 80 ಅಂದ್ರೆ 123 ಆಯಿತು. ಅಂದ್ರೆ 123 ಆಯಿತು. ಇನ್ನು ಹಿಂಗೆ ಇಟ್ಕೊರಿ. ನೆಕ್ಸ್ಟ್ ನಾನು ಪೇಜ್ ಆ್ಯಡ್ ಮಾಡ್ತೀನಿ ನೋಡಿರಿ. 42 × 28 ಡಿವೈಡೆಡ್ ಬೈ ಅಲ್ಲಿ ಎಷ್ಟಾಗಿತ್ತು? ಟೋಟಲ್ 123 ಆಗಿತ್ತಲ್ಲ. ಸಿಂಪ್ಲಿಫಿಕೇಷನ್ ಮಾಡಿ 2 3 4 3 1 3 1 3 4 14 × 28 ಅಂತಾರೆ 392 ಡಿವೈಡೆಡ್ ಬೈ 41. ಫೈನಲ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಮಿಸ್ ಮಾಡಬೇಡಿ. ಈ ಥರ ಕ್ವಶನ್ಸ್ ಬಂದರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ಅಷ್ಟೆ. ಓಕೆ, ಎಸ್. ನೆಕ್ಸ್ಟ್ 33 ಕ್ವಶನ್ 33 ನೋಡಿರಿ ಏನಂತಿ. ಇದು ಕೂಡ ಮೆನ್ಸುಲೇಷನ್. ತ್ರಿಜ್ಯವು 1 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿರುವ ಲೋಹದ 3 ಗಣದ ಗೋಳಗಳನ್ನು ಕರಗಿಸಿ ಮತ್ತೊಂದು ಗಣ ಗೋಳವನ್ನು ರೂಪಿಸಿದೆ. ನಂತರ ಹೊಸ ಗೋಳದ ಮೇಲ್ಮೈ ವಿಸ್ತೀರ್ಣ ಸೆಂಟಿಮೀಟರಲ್ಲಿ ಹೀಗಿರುತ್ತದೆ. ಅಂದ್ರೆ 3 ಗೋಳಗಳದಾವ, ಬೇರೆ ಬೇರೆ ಅದಾವ. ಅವುಗಳನ್ನು ಘನಗಳು ಗೋಳ ಅಂತಂದ್ರಲ್ಲ ನೋಡಿರಿ. 1ನೇದು 1 ಐತಿ, ಆಮೇಲೆ 2ನೇದು 6 ಅದ, 3ನೇದು 8. ಇವುಗಳನ್ನ ಘನ ಅಂದರೆ ಕ್ಯೂಬ್ ಮಾಡ್ಬೇಕು. 1ರ ಕ್ಯೂಬ್ 1, 6ರದು 216, 8ರದು 512 ಕೂಡಿಸ್ರಿ. ಟೋಟಲ್ ಎಷ್ಟಾಯಿತು? 729 ಆಯ್ತಲ್ಲ. ಹೊಸ ಗಣದ ಅಂತಂದ್ರೆ 4πr² ಫಾರ್ಮುಲಾ ನಮ್ಮದು. ಇಲ್ಲಿ r = ಏನದ? ಇಲ್ಲಿ ಫಾರ್ಮುಲಾ ಇರಲಿ. ಇಲ್ಲಿ 729 ಅದಲ್ಲ, 729 ಅಂದ್ರೆ a³ ಇದನ್ನು ಯಾವ ಸಂಖ್ಯೆಯ ಕ್ಯೂಬ್ ಆಗೈತಿ? ಇದು ಅಂದ್ರೆ 9ರ ಕ್ಯೂಬ್ ಆಗೈತಿ. ಅಂದ್ರೆ a = ಎಷ್ಟು ಬಂತು? 3. a ಮೀನ್ಸ್ r. ತ್ರಿಜ್ಯ ಸಿಕ್ತು ನನಗೆ 9. ಆಮೇಲೆ ಈ ಫಾರ್ಮುಲಾದಾಗ ಹಾಕಬೇಕು. ಈಗ ನೋಡಿರಿ 4πr². r ಅಂದರೆ 9, 9ರ ಸ್ಕ್ವೇರ್ π × 4, 81 × 4 × π ಅಂದರೆ 3 4 4 32 ಪೈ ವ್ಯಾಲ್ಯೂಗೆ ಪೈ ವ್ಯಾಲ್ಯೂ. ಯಾವಾಗ ನಿಮ್ಮ ಆಪ್ಷನ್ ಒಳಗೆ ಪೈ ವ್ಯಾಲ್ಯೂ ಹಾಗೆ ಇಟ್ಟಿರ್ತಾನಲ್ಲ, ನೀವು ಹಾಗೆ ಇಡಬೇಕಾಗುತ್ತೆ. 324 ಪೈ. ಆಪ್ಷನ್ ನಂಬರ್ ಬಿ ನೋಡಿ. ಆಪ್ಷನ್ ನಂಬರ್ ಬಿ ಗೊತ್ತಾಯಿತು. ಎಸ್, ಈ ರೀತಿ ಕ್ವಶನ್ನು ಅರೈಸ್ ಆಗ್ತವೆ. ಇನ್ನೂ 2 ಕ್ವಶನ್ ಅದಾವೆ ನೋಡಿರಿ. ನೆಕ್ಸ್ಟ್ ಸಿಂಪಲ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ y ಅಂತಂದ್ರೆ 2 ಅಂದ್ರೆ 18, 36 ಡಿವೈಡೆಡ್ ಬೈ 2 ಅಂತಂದ್ರೆ 18 ಆಯಿತು. ಪ್ಲಸ್ y × 3 ಅಂದ್ರೆ 3y ಆಯಿತಾ? 3y ಆಯಿತು. ಈ 22 ಆ ಕಡೆ ಕಳಿಸ್ಕೊಂಡ್ಬಿಟ್ರೆ ಮೈನಸ್ ಇದ್ದದ್ದು ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. 8 + 22 ಅಂದ್ರೆ 30 ಆಯಿತು. ಈ ಕಡೆ ಮೈನಸ್ ಈ ಕಡೆ 18 ಕಳಿಸಿಬಿಟ್ಲ. ಇಲ್ಲಿ ಏನು ಉಳಿತು? 3y ಅಂದ್ರೆ 3y = 12, y = 4. ಆಪ್ಷನ್ ನಂಬರ್ ಸಿ. ಆಪ್ಷನ್ ನಂಬರ್ ಯಾವುದು? ಸಿ. ಸಿಂಪ್ಲಿಫಿಕೇಷನಲ್ಲಿ ಯಾವುದೋ ಒಂದು ಮಿಸ್ ಆಗಿರುತ್ತಾ, ಅದನ್ನು ನೀವು ಫೈಂಡ್ ಮಾಡಬೇಕು. ಓಕೆ, ಎಸ್. ಇನ್ನೊಂದು ಕ್ವಶನ್, ಲಾಸ್ಟ್ ಒನ್. 3⁵ ಪ್ಲಸ್ ಇಲ್ಲಿ ಬರೀತೀನಿ 3⁵ ಪ್ಲಸ್ 3⁶ ಪ್ಲಸ್ 3⁶7 ಪ್ಲಸ್
3 to the power of 8. ಇದನ್ನು ಯಾವ ಸಂಖ್ಯೆಯಿಂದ ಡಿವಿಸಿಬಲ್ ಆಗುತ್ತಾ ಅಂತ ಕೇಳ್ಯಾರ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಏನು ಹೇಳ್ರಿ, ನಾನೇ ಮಾಡ್ತೀನಿ, ಬೇಡ ಹೋಮ್ವರ್ಕ್ ಬೇಡ, ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ಪೇಜ್ ಒಳಗೆ ಬಿಡಿಸೋಣ್ರಿ. ಎಸ್, ಏನದ ನೋಡಿರಿ, 3 to the power of 5 ಪ್ಲಸ್ 3 to the power of ಏನದ 6 ಅದ, ಆಮೇಲೆ 3 to the power of 7 ಅದ, ಆಮೇಲೆ 3 to the power of 8 ಅದ. ಇಲ್ಲಿ ಕಾಮನ್ನ 3 to the power of 5 ಹೊರಗೆ ತೆಗಿಬೋದಲ್ಲ, ಹೊರಗೆ ತೆಗೀರಿ. ಇಲ್ಲಿ ಏನು ಉಳಿತು, 3 to the power of 0 ಉಳಿತು, ಇದ್ರದ 3 to the power of 1 ಉಳಿತು, ಇಲ್ಲಿ 3 to the power of 2, ಇಲ್ಲಿ 3 to the power of 3. ಓಕೆ, ಈಗ 3 to the power of 5, ಇಲ್ಲಿ 1, ಇಲ್ಲಿ 3 ಘಾತ 3 ಅಂದರೆ 3 ಆಯಿತು, ಇಲ್ಲಿ 2 ಅಂದರೆ 9, 3 ಘಾತ 3 ಅಂದರೆ 27. ಇವನ್ನೆಲ್ಲ ಕೂಡಿಸ್ರಿ ಅಂದ್ರೆ 3, 5 ಇಂಟು 27, 30, 40 ಆಯ್ತಾ? 40 ಆಯ್ತಿಲ್ಲ? ಎಸ್, ಇಲ್ಲಿ ನೋಡಿರಿ 40 ಬಂದೈತನ, ಆನ್ಸರ್ ಮುಗೀತು ನಂದು. 40 ಅಂದಾಗ ಈ ಕೊನೆಯ ಅಂಕಿ 0 ಐತಂದ್ರೆ ಇದು 10ಲೇನೆ ಡಿವೈಡ್ ಆಗ್ಬೇಕಾ? ಹೌದಿಲ್ಲ? ಆಪ್ಷನ್ ಆನ್ಸರ್ ಯಾವುದು? 10. ಮುಗೀತು ಅಷ್ಟೇ. ಸಿಂಪ್ಲಿಫೈ ಮಾಡ್ಬೋದು, ನಮ್ಮ ಕಡೆ ಇರ್ತದೆ. ಎಷ್ಟು ಜಲ್ದಿ ಮಾಡ್ಕೋದ್ರೆ ಅಷ್ಟು ಆನ್ಸರ್ ಜಲ್ದಿ ಬರುತ್ತೆ. ಆಪ್ಷನ್ ನಂಬರ್ ಡಿ ನೋಡಿರಿ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಈ ಥರ ಅರೈಸ್ ಆಗ್ತವೆ. ಓಕೆ, ಈ ರೀತಿ ಕ್ವಶನ್ಸನ್ನು ನಾನು ಪಾರ್ಟ್ 4ಅಲ್ಲಿ ತಂದಿದ್ದೀನಿ. ಇದ್ಯಾವುದು? ಪಾರ್ಟ್ 4, RPF ಸಂಬಂಧಪಟ್ಟಂತೆ ಪಾರ್ಟ್ 4 ತೊಗೊಂಬಂದಿನಿ. ಇನ್ನೂ ಕೂಡ ಕ್ವಶನ್ಸನ್ನು ತರ್ತೀನಿ. ಇದು ಪಾರ್ಟ್ 4 ಆಯಿತು. ನೆಕ್ಸ್ಟು ನಿಮಗೆ ಟಾಪಿಕ್ ಯಾವ ಇಂಪಾರ್ಟೆಂಟ್ ಅದಾವಲ್ಲ ಅವನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತರ್ತೀನಿ, ಮುಂದಿನ ಕ್ಲಾಸಲ್ಲಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಜೈ ಹಿಂದ್.